ವಿಮೋಚನೆ ಕಾಂಡ 23ನೇ ಅಧ್ಯಾಯ 23ನೇ ಅಧ್ಯಾಯ 25ನೇ ವಾಕ್ಯ. ನಿಮ್ಮ ದೇವರು ಸರ್ವೇಶ್ವರನು ಆದ ನನ್ನೊಬ್ಬನನ್ನೇ ಆರಾಧಿಸಿ, ಆಗ ನಿಮ್ಮ ಮನೆಯಲ್ಲಿ ಮಾಡುವ ಅನ್ನಪಾನವನ್ನು ಆಶೀರ್ವದಿಸುವನು, ಸರ್ವರೋಗದಿಂದ ಬಿಡುಗಡೆ ನೀಡುವನು, ನಿಮ್ಮ ಶತ್ರುಗಳು ನಿಮಗೆ ಹೆದರಿ ಓಡುವಂತೆ ಮಾಡುವೆನು. ಆ ದೇವರು ನಮ್ಮ ಮಧ್ಯದಲ್ಲಿ ಬರ್ತಾ ಇದ್ದಾರೆ. ನಾನೇ ಪರಲೋಕದಿಂದ ಇಳಿದು ಬಂದ ಜೀವ ಕೊಡುವ ರೊಟ್ಟಿ ಎಂದವರು ನಮ್ಮ ಮಧ್ಯದಲ್ಲಿ ರೊಟ್ಟಿಯ ರೂಪದಲ್ಲಿ ಬರ್ತಾ ಇದ್ದಾರೆ. ಸಾಧ್ಯವಾದರೆ ಪರಮ ಪ್ರಸಾದದಲ್ಲಿರುವ ಯೇಸು ವೇದಿಕೆಯ ಮೇಲೆ ಬರುವ ತನಕ ಎದ್ದು ನಿಂತು ಆರಾಧನಾ ಗೀತೆಯೊಂದನ್ನು ಆಡೋಣ. ಪರದಿಂದಿಳಿದ ದೇವಾ ದೇವಾ ನೀನಾದೆ ರೊಟ್ಟಿ ರೂಪ, ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ. ಪರದಿಂದಿಳಿದ ದೇವಾ ನೀನಾದೆ ರೊಟ್ಟಿಯ ರೂಪ. ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು, ನಿನ್ನನ್ನು ನಾ ಭುಜಿಸಲು ನನಗಾಯ್ತು ರಕ್ಷಣೆಯು, ನಿನ್ನನ್ನು ನಾ ಸ್ತುತಿಸಲು ಬಾಳೆಲ್ಲ ಆನಂದವು. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ, ಆರಾಧನೆ ಆರಾಧನೆ ನನ್ನೇಸು ರಾಜನಿಗೆ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ತ್ರೈಯೇಕ ದೇವನೇ. ಪೂರ್ವಜರುಂಡರು ಮನ್ನ ಸಾವವರ ಬಿಡಲಿಲ್ಲವಲ್ಲ, ಪೂರ್ವಜರುಂಡರು ಮನ್ನ ಸಾವವರ ಬಿಡಲಿಲ್ಲವಲ್ಲ. ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ, ನಿನ್ನ ದೇಹ ಉಂಡವರೆಲ್ಲ ಎಂದಿಗೂ ಸಾಯುವುದಿಲ್ಲ. ಪರಮ ಪ್ರಸಾದದಿ ನೀನು ಎಂದಿಗೂ ಬದುಕಿರುವೆಯಲ್ಲ, ಪರಮ ಪ್ರಸಾದದಿ ನೀನು ಎಂದಿಗೂ ಬದುಕಿರುವೆಯಲ್ಲ. ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಎಲ್ಲರೂ ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಆರೋಗ್ಯದಾಯಕ ಆರಾಧನೆ, ಆರೋಗ್ಯದಾಯಕ ಆರಾಧನೆ, ಕರುಣೆಯ ಕಡಲೆ ಆರಾಧನೆ, ಕರುಣೆಯ ಕರ್ತನಿಗೆ ಆರಾಧನೆ, ಏಕೈಕ ದೇವರಿಗೆ ಆರಾಧನೆ, ಏಕೈಕ ದೇವರಿಗೆ ಆರಾಧನೆ, ಏಕೈಕ ರಕ್ಷಕಗೆ ಆರಾಧನೆ, ಏಕೈಕ ರಕ್ಷಕನಿಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ, ಆರಾಧನೆ ಆರಾಧನೆ ಯೇಸುವೇ ಆರಾಧನೆ. ಆರಾಧನೆ ತಂದೆಯೇ, ಆರಾಧನೆ ಯೇಸುವೇ, ಆರಾಧನೆ
ಎಲ್ಲರೂ ಸೇರಿ ಆರಾಧನೆ ತಂದೆ, ಚಪ್ಪಾಳೆ ತಟ್ಟುತ್ತಾ ಆರಾಧನೆ ಯೇಸುವೇ, ಆರಾಧನೆ ಆತ್ಮನೇ, ತ್ರೈಯೇಕ ದೇವನೇ. ಆರಾಧನೆ ಆರಾಧನೆ ನನ್ನೇಸು ದೇವರಿಗೆ, ಆರಾಧನೆ ಆರಾಧನೆ ನನ್ನೇಸು ದೇವನಿಗೆ. ಹಾಲೆಲೂಯಾ 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 Praise the Lord. Praise the Lord. Hallelujah. Hallelujah. ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೆ ವಂದನೆ. ಯೇಸುವೇ ವಂದನೆ. Hallelujah. Hallelujah. All of you may sit in the presence of Jesus. ಎಲ್ಲರೂ ಯೇಸುವಿನ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಿ. God is a healer. ದೇವರು ಸೌಖ್ಯದಾಯಕ. Exodus chapter 15 verse 26. ವಿಮೋಚನೆ ಕಾಂಡ 15:26. I am the God who healeth thee. ನಾನು ಆರೋಗ್ಯದಾಯಕ. God himself heals us. ದೇವರು ನಮ್ಮನ್ನು ಸೌಖ್ಯಪಡಿಸುತ್ತಾರೆ. Jesus is God. ಯೇಸು ದೇವರಾಗಿದ್ದಾರೆ. And Jesus is present in the sacrament. ಯೇಸು ಈ ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿದ್ದಾರೆ. So Jesus heals. ಯೇಸು ಸೌಖ್ಯಪಡಿಸುತ್ತಾರೆ. Because he is God. ಅವರು ದೇವರಾಗಿದ್ದಾರೆ. He is God. ಅವರು ದೇವರಾಗಿದ್ದಾರೆ. And word of God heals. ದೇವರ ವಾಕ್ಯ ಸೌಖ್ಯಪಡಿಸುತ್ತೆ. Psalm 107 verse 20 says, ಕೀರ್ತನೆ 107:20 ನುಡಿಯುತ್ತೆ. God sends the word and heals. ದೇವರು ತಮ್ಮ ವಾಕ್ಯವನ್ನು ಕಳುಹಿಸಿ ಸೌಖ್ಯಪಡಿಸುತ್ತಾರೆ. God sent the word and healed everybody. ದೇವರು ತಮ್ಮ ವಾಕ್ಯವನ್ನು ಕಳುಹಿಸಿ ಎಲ್ಲರನ್ನು ಸೌಖ್ಯಪಡಿಸುತ್ತಾರೆ. So in the beginning of our ministry, preached the word of God. ನಾವು ನಮ್ಮ ಸುವಾರ್ತೆಯ ಮೊದಲು ಶುಭ ಸಂದೇಶವನ್ನು ಸಾರುತ್ತೇವೆ. Nearly 2 hours we heard the word of God. ನಾವು 2 ತಾಸು ದೇವರ ವಾಕ್ಯವನ್ನು ಇವತ್ತು ಕೇಳಿದ್ದೇವೆ. Father Franklin and Bishop preached the word of God. ಫಾದರ್ ಫ್ರಾಂಕ್ಲಿನ್ ಮತ್ತು ಬಿಷಪ್ ಲಾರೆನ್ಸ್ ನಿಮಗೆ ಬೋಧಿಸಿದ್ರು. So God sent the word through these 2 preachers and already healed everybody. ದೇವರು ಈ 2 ಪ್ರಬೋಧಕರ ಮೂಲಕ ತಮ್ಮ ವಾಕ್ಯವನ್ನು ಕಳುಹಿಸಿ ನಿಮ್ಮನ್ನು ಸೌಖ್ಯಪಡಿಸಿದ್ದಾರೆ. Thirdly, Holy Eucharist is a source of healing. ಪರಮ ಪ್ರಸಾದದಲ್ಲಿ ನಮಗೆ ಒಂದು ಪ್ರಸನ್ನತೆ ಇದೆ, ಸೌಖ್ಯ ಸಿಗುತ್ತೆ. When we celebrate the Eucharist, Christ is our contemporary. ಇಸ್ರಾಯೇಲರ ಈ ನಮ್ಮ ಪರಮ ಪ್ರಸಾದ ಇವತ್ತು ಸಮಕಾಲೀನರಾಗಿದ್ದಾರೆ. During the time of the celebration of the Eucharist, we experience the contemporaneity of the Lord. ಪರಮ ಪ್ರಸಾದದ ಸಮಯದಲ್ಲಿ, ಬಲಿಪೂಜೆಯ ಸಮಯದಲ್ಲಿ ಯೇಸುವಿನ ಸಮಕಾಲೀನತೆಯನ್ನು ನಾವು ಪಡೆದೆವು. What all miracles and healings and event happened 2000 years ago will be repeated when we celebrate the Eucharist. 2000 ವರ್ಷಗಳ ಹಿಂದೆ ಏನು ನಡೆದಿದೆಯೋ ಪರಮ ಪ್ರಸಾದವನ್ನು ಅರ್ಪಿಸುವಾಗ ಅದೆಲ್ಲ ನಡೆಯುತ್ತೆ. And fourthly, the Eucharistic adoration. ಪರಮ ಪ್ರಸಾದದ ಆರಾಧನೆ. That's a continuation of the celebration of the Eucharist. ಪರಮ ಪ್ರಸಾದದ ಆರಾಧನೆಯ ಬಲಿಪೂಜೆಯ ಅದು ಮುಂದುವರಿದ ಭಾಗವಾಗಿದೆ. So the presence of Jesus in the Eucharist heals thousands and thousands of people. ಪರಮ ಪ್ರಸಾದದಲ್ಲಿನ ಯೇಸುವಿನ ಅಸ್ತಿತ್ವ ಪ್ರಸನ್ನತೆ ಸಾವಿರಾರು ಜನರಿಗೆ ಸೌಖ್ಯ ಕೊಡುತ್ತೆ. When I was in Hyderabad, ನಾನು ಹೈದರಾಬಾದಲ್ಲಿರುವಾಗ I was in St. Joseph Church. ಸಂತ ಜೋಸೆಫರ ದೇವಾಲಯದಲ್ಲಿ One husband and wife came. ಒಂದು ಪತಿ ಮತ್ತು ಪತ್ನಿ ಬಂದರು. 2 of them were crying very bitterly. ಇಬ್ಬರು ಬಹಳ ಜೋರಾಗಿ ಅತ್ತರು. I asked, what happened to you? ನಾನು ಕೇಳಿದೆ, ನಿಮಗೆ ಏನಾಯಿತು? I was sitting in the adoration chapel. ನಾನು ಪರಮ ಪ್ರಸಾದದ ಚಾಪಲಲ್ಲಿದ್ದೆ. She could not complete her words. ಅವರ ಮಾತನ್ನು ಅವರಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಿಲ್ಲ. So the husband said she has only 3 months. ಆಕೆಗೆ ಆಲ್ರೆಡಿ 3 months ಆಯ್ತು. 3 months after she will not be in this world. ಆಕೆಗೆ ಜೀವನಕ್ಕೆ ಕೇವಲ 3 ತಿಂಗಳು ಕೊಟ್ಟಿದ್ದಾರೆ. 3 ತಿಂಗಳ ನಂತರ ಈ ಲೋಕದಲ್ಲಿ ಆಕೆ ಇರುವುದಿಲ್ಲ. 40% of her brain is gone.
40% ಆಕೆ ಜೀವ ಹೋಗಿಬಿಟ್ಟಿದೆ. Another 60% will be completely damaged within 3 months. 60% ಇನ್ನು ಕೆಲವೇ ದಿನಗಳಲ್ಲಿ ಆಕೆ ಜೀವನಕ್ಕೆ ಬಾಧೆ ಕೊಡುತ್ತೆ. Soon she will be on the wheelchair. ಆಕೆ ವೀಲ್ ಚೇರ್ ಮೇಲೆ ಇರುತ್ತಾಳೆ. After that she will be in the coffin. ಇಲ್ಲದಿದ್ದರೆ ಆಕೆ ಸಮಾಧಿಗೆ ಹೋಗ್ಬೇಕಾಗತ್ತೆ. I told her, ನಾನು ಆಕೆಗೆ ಹೇಳಿದೆ, cry not, Jesus is alive in the blessed sacrament. ಪರಮ ಪ್ರಸಾದದಲ್ಲಿ ಯೇಸು ಪ್ರಸನ್ನರಾಗಿದ್ದಾರೆ, ನೀನು ಕರಿ ಯೇಸುವನ್ನು. Sit in his presence. ಆತನ ಪ್ರಸನ್ನತೆಯಲ್ಲಿ ಕುಳಿತುಕೋ. 3 days, 3 ದಿನ 1 hour each, ಒಂದು ತಾಸು, and pray the divine mercy chaplet unceasingly and in that hour. ದೈವಿಕ ಕರುಣೆಯ ಜಪವನ್ನು ಆ ಸಮಯದಲ್ಲಿ ಮಾಡು. 3rd day, go to the same doctor. 3ನೇ ದಿನ ನೀನು ವೈದ್ಯರ ಹತ್ರ ಹೋಗು. And she went to the doctor after 3 days. 3 ದಿನದ ನಂತರ ವೈದ್ಯರನ್ನು ಭೇಟಿ ಮಾಡಿದ್ರು. The doctor said, ಡಾಕ್ಟರ್ ಹೇಳಿದ್ರು, now there is no sickness in your brain. ನಿನ್ನ ದೇಹದಲ್ಲಿ ಬ್ರೈನ್ ಅಲ್ಲಿ ಮೆದುಳಿನಲ್ಲಿ ಸಿಕ್ನೆಸ್ ಇಲ್ಲ. If you switch on to this video, you can see her testimony. ಆಕೆಯ ಸಾಕ್ಷಿ ಇಲ್ಲಿ ನನ್ನ ಹತ್ರ ಇದೆ. Hallelujah. Hallelujah. Lifting up our hands, praising and thank God. ಎರಡು ಕರಗಳನ್ನು ಮೇಲೆತ್ತಿ ಸ್ತುತಿ ಮಾಡಿ. Hallelujah. Hallelujah, 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 hallelujah. Thank you, Jesus. Praise to Jesus. Hallelujah, hallelujah. So this is a testimony of Susanna from Hyderabad. ಹೈದರಾಬಾದಿನ ಸುಜಾನ್ನಳ ಸಾಕ್ಷಿ ನೋಡಿ ನಿಮ್ಮ ಮುಂದೆ ಇದೆ. I have been suffering from edema and a granuloma in my brain from the past 3 years. And last summer the doctor said that I have been 40% affected and I will no more be able to walk. I'll be in paralysis, and it's only by God's grace I'm standing alive, because the doctors estimated that I would be dead by March 8th. In the morning I had attended a service at Divine Mercy Center, and then I claimed my healing there. And in the evening when I came for a mission held by Father Joe Sweaty Uncle, there Father confirmed my healing. When I got myself prayed over, he said, go for a checkup after 3 days. And after 3 days when I went for a checkup, doctor said you can stop your medicines gradually. And on 21st of July, the final scan reports came, and it showed that everything is normal and I need not use medicine. Just look to the screen. All the bottom scan reports, 40% or more than 40% her brain was damaged. 40% ಅವರ ಮೆದುಳು ಡ್ಯಾಮೇಜ್ ಆಗಿತ್ತು. Anymore. After 3 days of adoration, 3 ದಿನದ ಆರಾಧನೆಯ ನಂತರ the top videos showing that there is no sickness in her brain. ಆ ಬ್ರೈನ್ ಅಲ್ಲಿ ಯಾವುದೇ ರೋಗ ಇಲ್ಲದಿರುವುದನ್ನು ತೋರಿಸುತ್ತೆ. Hallelujah. 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 Lifting up our hands, praising and thanking God. ನಿಮ್ಮ ಎರಡು ಕರಗಳನ್ನು ಮೇಲೆತ್ತಿ ಸ್ತುತಿ ಮಾಡಿ. Hallelujah. 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 ಯೇಸುವೇ ಸ್ತೋತ್ರ ತಂದೆ, ಸ್ತೋತ್ರ. Hallelujah. 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 Hallelujah, 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 hallelujah. Hallelujah, 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 hallelujah. So the fourth source of healing, ನಾಲ್ಕನೆಯ ಗುಣಪಡಿಸುವ ಅಂಶ, some persons also get power of healing. ಕೆಲವರಿಗೆ ಸೌಖ್ಯದ ಶಕ್ತಿ ಸಿಗುತ್ತೆ. Catechism book 1508. ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ 1508 ಹೇಳುತ್ತೆ, God has given gift of healing to all priests ಎಲ್ಲಾ ಗುರುಗಳಿಗೆ ಸೌಖ್ಯದ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. and also to some people. ಕೆಲವು ಜನರಿಗೂ ವರದಾನವನ್ನು ಕೊಟ್ಟಿದ್ದಾರೆ. This is the 50th year of the charismatic renewal movement in the Catholic Church. ಕಥೋಲಿಕ ಸಭೆಯಲ್ಲಿ 50ನೆಯ ವರುಷವನ್ನು ಕಥೋಲಿಕ ನವೀಕರಣದ ನಾವು ಸಂಭ್ರಮಿಸುತ್ತೇವೆ. So all these 50 years we have seen wonderful healings around the world through the charismatic preachers and healers. ನವೀಕರಣದ ಧ್ಯಾನದ ಮೂಲಕ, ಪ್ರಬೋಧಕರ ಮೂಲಕ ನಾವು ಸಾವಿರಾರು ಜನರನ್ನು 50 ವರುಷಗಳಲ್ಲಿ ಸೌಖ್ಯಪಡಿಸುವುದನ್ನು ನೋಡಿದ್ದೇವೆ. Church says that is to show the power of the resurrected Lord. ಧರ್ಮಸಭೆ ಹೇಳುತ್ತೆ ಅದು ಯೇಸುವಿನ ಪುನರುತ್ಥಾನದ ಪ್ರಭೆಯನ್ನು ತೋರಿಸಲಾಗಿದೆ. Number 5, saints and their intercession and relics. 5ನೇದು
ಮೊದಲನೇದು ಸಂತರ ಮತ್ತು ರಿಲಿಕ್ಸ್ಗಳ ಈ ಒಂದು ಈ ವಸ್ತುಗಳ ಮೂಲಕ ಸೌಖ್ಯ. Number 6, Blessed Virgin Mary has the power to heal the sick. ತಾಯಿ ಮರಿಯಮ್ಮನವರಿಗೆ ಸೌಖ್ಯಪಡಿಸುವ ಶಕ್ತಿ. Number 7, ಏಳನೇದಾಗಿ some pilgrim centers and certain places. ಪುಣ್ಯ ಕ್ಷೇತ್ರಗಳಲ್ಲಿ ಈ ಶಕ್ತಿ ಇದೆ. Also, people are being healed. ಸಾವಿರಾರು ಜನರು ಅಲ್ಲಿ ಸೌಖ್ಯ ಹೊಂದುತ್ತಾರೆ. And 8, 8 medicine has the power to heal the sick people. ಔಷಧಿಯಲ್ಲಿ ಜನರನ್ನು ಸೌಖ್ಯಪಡಿಸುವ ಶಕ್ತಿ ಇರುತ್ತೆ. God has given skills to the people. ದೇವರು ಮನುಷ್ಯನಿಗೆ ಕೌಶಲ್ಯವನ್ನು ಕೊಟ್ಟಿದ್ದಾರೆ. Medicine is a gift from God. ಔಷಧಿ ದೇವರ ಒಂದು ಕೊಡುಗೆ. Doctors are gift from God. ವೈದ್ಯರು ದೇವರ ಕೊಡುಗೆ. Technology is a gift from God. ತಾಂತ್ರಿಕತೆ ದೇವರ ಕೊಡುಗೆ. Book of Sirach chapter 38 verse 6 says, ಸಿರಾಕನ ಪುಸ್ತಕ 38ನೇ ಅಧ್ಯಾಯ ಹೇಳುತ್ತೆ, God has given skills to his people and he is to be glorified through the skills of his people. ದೇವರು ಮನುಷ್ಯರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಕೌಶಲ್ಯ ಕೊಟ್ಟಿದ್ದಾರೆ, ಆ ಮೂಲಕ ದೇವರ ಮಹಿಮೆ ಸಾರಲ್ಪಡುತ್ತಿದೆ. And God has a plan when we are in sickness. ನಾವು ರೋಗದಲ್ಲಿರುವಾಗ ದೇವರಿಗೊಂದು ಯೋಚನೆ ಇದೆ. What's the plan of God when we are in sick? ನಾವು ರೋಗದಲ್ಲಿರುವಾಗ ದೇವರ ಯೋಚನೆ ಏನು? We have to do 4 things when we are sick. ನಾವು ರೋಗಿಗಳಾಗಿರುವಾಗ ಈ 4 ವಿಷಯಗಳನ್ನು ನಾವು ಮಾಡಬೇಕು. Only 4 things. ಕೇವಲ 4. All the sources of healings in the Catholic Church that I have already explained. ಕಥೋಲಿಕ ಸಭೆಯ ಸೌಖ್ಯಪಡಿಸುವ ಸೋರ್ಸಸ್ ಅನ್ನು ನಾನು ನಿಮಗೆ ಹೇಳಿದೆ. So the last one, the 9th one, that is sacraments and sacramental life. 9ನೇದಾಗಿ ಸಂಸ್ಕಾರಗಳು ಮತ್ತು ಸಾಂಸ್ಕಾರಿಕವಾಗಿ ಉಪಯೋಗಿಸುವಂತವುಗಳು. Please have access to all these 9 sources. ಈ 9 ಸೋರ್ಸಸ್ ಗಳನ್ನು ನೋಡಿ. Hallelujah. Hallelujah. Thank you, Jesus. Praise you, Jesus. Praise you, Jesus. Now the healing power of Jesus is being emanated from this Eucharistic body of Jesus. ಯೇಸುವಿನ ಈ ಪರಮ ಪ್ರಸಾದದಿಂದ ಅವರ ದಿವ್ಯ ಶರೀರದಿಂದ ಸೌಖ್ಯದ ಶಕ್ತಿ ಇಳಿದು ಬರ್ತಾ ಇದೆ. Word of God, Eucharistic celebration and the presence of Jesus in the sacrament right now heals. ದೇವರ ವಾಕ್ಯ, ದಿವ್ಯ ಬಲಿಪೂಜೆ ಹಾಗೂ ಆರಾಧನೆ ಮೂಲಕ ಸೌಖ್ಯ ಸಿಗುತ್ತೆ. But we have to continue 4 more things whenever we are sick. ನಾವು ಯಾವಾಗ ರೋಗಿಗಳಾಗಿರ್ತೀವಿ 4 ವಿಷಯಗಳನ್ನು ನಾವು ಗಮನದಲ್ಲಿಡಬೇಕಾಗಿದೆ. Number 1, ಮೊದಲನೇದಾಗಿ we have to sit in the presence of Jesus ನಾವು ದೇವರ ಪ್ರಸನ್ನತೆಯಲ್ಲಿ ಕುಳಿತುಕೊಳ್ಳಬೇಕು. and do our personal prayers. ನಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು ಮಾಡಬೇಕು. Directly pray to Jesus. ಯೇಸುವಿನಲ್ಲಿ ನೇರವಾಗಿ ಪ್ರಾರ್ಥಿಸಿ He heals. ಅವರು ಸೌಖ್ಯಪಡಿಸುತ್ತಾರೆ. Book of Isaiah chapter 38 verses 1 to 6. ಯೆಶಾಯನ ಗ್ರಂಥ 38ನೇ ಅಧ್ಯಾಯ 1ರಿಂದ 6 ಹೇಳುತ್ತೆ, King Hezekiah was suffering of a disease, deadly disease. ಹಿಜ್ಕೀಯ ರಾಜನು ಒಂದು ಮರಣಾಂತಿಕ ರೋಗದಿಂದ ನರಳುತ್ತಿದ್ದ. He was a young king. ಅವನು ಯುವ ರಾಜನಾಗಿದ್ದ. Bitterly he was crying and praying to God. ಕಣ್ಣೀರಿಟ್ಟು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದ. God said to him, ದೇವರು ಅವನಲ್ಲಿ ಕಳಿಸಿದ್ರು, 15 more years I will give it to you. ಯೆಶಾಯನನ್ನು ಕಳಿಸಿದ 15 ವರ್ಷ ನಾನು ನಿನಗೆ ಕೊಡ್ತೀನಿ. Through his personal prayer he was healed. ಆತನ ವೈಯಕ್ತಿಕ ಪ್ರಾರ್ಥನೆಯಿಂದ ಆತ ಸೌಖ್ಯ ಹೊಂದಿದ. Last week all the priests from my batch assembled in Bangalore. ಕೊನೆಯ ವಾರದಲ್ಲಿ ನನ್ನ ಬ್ಯಾಚ್ಮೇಟ್ ಎಲ್ಲ ಬೆಂಗಳೂರಲ್ಲಿ ಗ್ಯಾದರ್ ಆಗಿದ್ರು. One of my batchmates, Father James, given a wonderful testimony. ನನ್ನ ಬ್ಯಾಚ್ಮೇಟ್ ಒಬ್ಬರು ಗುರುಗಳು ಜೇಮ್ಸ್ ಒಂದು ಸುಂದರ ಸಾಕ್ಷಿ ಹೇಳಿದ್ರು. Last year he told me, this is my last batch gathering. ಕೊನೆ ವರ್ಷ ಅವರು ಹೇಳಿದ್ರು, ಇದು ನನ್ನ ಲಾಸ್ಟ್ ಬ್ಯಾಚ್ ಗ್ಯಾದರಿಂಗ್ ಅಂತ ಹೇಳಿ. Look at my skin. ನನ್ನ ಚರ್ಮ ನೋಡಿ. I am suffering of psoriasis. ನಾನು ಸೋರಿಯಾಸಿಸ್ ಅಲ್ಲಿ ನರಳ್ತಾ ಇದ್ದೀನಿ. All the doctors whom I consulted said there is no medicine for it. ಎಲ್ಲಾ ಡಾಕ್ಟರ್ ಹೇಳಿದ್ರು ಸೋರಿಯಾಸಿಸ್ಗೆ ಔಷಧಿ ಇಲ್ಲ. His body started leaking pus and infection. ಅವನ ದೇಹದಲ್ಲಿ ಇನ್ಫೆಕ್ಷನ್ ಆಯಿತು ಮತ್ತು ಅಲ್ಲಿ ಕೀವು ಬಂತು. So he asked 2 reverend sisters to distribute communion when he celebrates Eucharist. ಅವರು ಬಲಿಪೂಜೆ ಅರ್ಪಿಸುವಾಗ ಸಿಸ್ಟರ್ಗಳಿಗೆ ಪರಮ ಪ್ರಸಾದ 2 ಸಿಸ್ಟರ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಹೇಳ್ತಿದ್ರು. His skin gives smell. ಅವರ ಚರ್ಮದಲ್ಲಿ ಒಂಥರ ದುರ್ವಾಸನೆ. So he said, I am going to priest home. I am going to priest home and take rest. ನಾನು ಗುರುಗಳ ನಿವಾಸಕ್ಕೆ ಹೋಗಿ ರೆಸ್ಟ್ ತಗೊಳ್ತೀನಿ. Next year I am going for a batch gathering. ನಾನು ಇನ್ನೊಂದು ವರ್ಷ ಬ್ಯಾಚ್ ಗ್ಯಾದರಿಂಗ್ ಗೆ ಬರೋಲ್ಲ. I take a retirement.
retired. ನಾನು ರಿಟೈರ್ಮೆಂಟ್ ತಗೊಳ್ಳುತ್ತೇನೆ. I told him, go to the Blessed Sacrament every day 1 hour. ನಾನು ಹೇಳಿದೆ ಪರಮ ಪ್ರಸಾದದ ಮುಂದೆ 1 ಗಂಟೆ ಕುಳಿತುಕೊಳ್ಳಿ And pray to Jesus. ಯೇಸುವಿನಲ್ಲಿ ಪ್ರಾರ್ಥಿಸಿ. He is a healer. ಅವರು ಸೌಖ್ಯದಾಯಕ. He is a healer. ಅವರು ಸೌಖ್ಯದಾಯಕ. He obeyed. ಆತ ವಿಧೇಯನಾದ. He espoused the Blessed Sacrament before the celebration of the Eucharist. ಪರಮ ಪ್ರಸಾದವನ್ನು ಅರ್ಪಿಸುವ ಮುನ್ನ ಆತ ಪರಮ ಪ್ರಸಾದವನ್ನು ಪ್ರತಿಷ್ಠಾಪಿಸಿದ. 1 hour he sat down before Blessed Sacrament. 1 ತಾಸು ಪರಮ ಪ್ರಸಾದದ ಮುಂದೆ ಕೂತ್ಕೊಂಡ್ರು. And prayed, Jesus, son of David, ever living God, have mercy on me. ಯೇಸುವೇ ದಾವೀದನ ಪುತ್ರನೇ ನನ್ನ ಮೇಲೆ ಕರುಣೆ ತೋರಿ. That's a Divine Mercy Chaplet. ಅವರು ದೈವಿಕ ಕರುಣೆ. Continuously prayed. ಅವರು ದೈವಿಕ ಕರುಣೆ ಪ್ರಾರ್ಥನೆ ಪ್ರಾರ್ಥಿಸಿದರು. 3rd day he was completely healed. 3ನೇ ದಿನ ಸಂಪೂರ್ಣ ಸೌಖ್ಯವಾದ್ರು. Last week he came. ಕೊನೆ ವಾರ ಅವರು ಬಂದ್ರು. And he has given testimony ಅವರು ಸಾಕ್ಷಿ ಕೊಟ್ರು. in the presence of all our batchmates. ನಮ್ಮ ಎಲ್ಲಾ ಬ್ಯಾಚ್ಮೆಂಟ್ ಗಳ ಮುಂದೆ. So when we are sick, ನಾವು ರೋಗಿಗಳಾಗಿರುವಾಗ go to the Blessed Sacrament. ಪರಮ ಪ್ರಸಾದದ ಬಳಿ ಹೋಗಿ After celebration of the Eucharist, ಪರಮ ಪ್ರಸಾದ ಅದು ಸಂದರ್ಭ ನಂತರ sit down. ಅಲ್ಲಿ ಕೂತ್ಕೊಳ್ಳಿ. Pray directly to Jesus. ಯೇಸುವಿನಲ್ಲಿ ಪ್ರಾರ್ಥಿಸಿ ನೇರವಾಗಿ. But some people will not be healed there also. ಕೆಲವರು ಆ ಸ್ಥಳದಲ್ಲೂ ಕೂಡ ಸೌಖ್ಯ ಹೊಂದೋಲ್ಲ. Then go to the next step. 3ನೇ ಹಂತ. Now I give you a healing package for each and every one of you. ನಿಮಗೆ ಎಲ್ಲರಿಗೂ ಒಂದು ಹೀಲಿಂಗ್ ಪ್ಯಾಕೇಜ್ ನಾನು ಕೊಡ್ತಾ ಇದ್ದೀನಿ. Because anytime we can be sick. ನಾವು ಯಾವ ಸಮಯದಲ್ಲೂ ರೋಗಿಗಳಾಗಬಹುದು. Anytime any casualty can happen in our life. ನಮ್ಮ ಜೀವನದಲ್ಲಿ ಏನು ಕ್ಯಾಶುಯಾಲಿಟಿ ಬರಬಹುದು. Suppose our personal prayer failed. ನಮ್ಮ ವೈಯಕ್ತಿಕ ಪ್ರಾರ್ಥನೆ ಫೇಲ್ ಆಗಬಹುದು. We have to go apply the next step immediately. ನೆಕ್ಸ್ಟ್ ಸ್ಟೆಪ್ ನಾವು ತಗೊಳ್ಬೇಕು. We have to ask our priests and pastors and people who have a gift of healing to pray over us. ಅವರ ನಮ್ಮ ಗುರುಗಳಿಗೆ ಯಾರಿಗೆ ಇಂತ ಒಂದು ವರದಾನ ಇದೆ ನಮ್ಮ ಮೇಲೆ ಪ್ರಾರ್ಥಿಸಲು ಕೇಳಿಕೊಳ್ಳಬೇಕು. Some diseases will be healed only by the prayer of the pastors. ಕೆಲವು ಗುರುಗಳ ಪ್ರಾರ್ಥನೆಯ ಮೂಲಕ ದೇವರು ಸೌಖ್ಯವನ್ನು ಕೊಡುತ್ತಾರೆ. That's why soon we all pastors who are sitting here, our bishops and all those who are standing here, extending our hands and praying for you. ಅದಕ್ಕಾಗಿ ನಾವು ಇಲ್ಲಿ ಕೂತ್ಕೊಂಡ ಎಲ್ಲ ಗುರುಗಳು ಬಿಷಪರು ನಿಮ್ಮತ್ತ ಕರಗಳನ್ನು ಚಾಚಿ ಪ್ರಾರ್ಥಿಸ್ತಿದ್ವಿ. That's why today is a day of healing. ಇವತ್ತಿನ ದಿನ ಸೌಖ್ಯದ ದಿನ. Holy Mass is already over. ಪರಮ ಬಲಿಪೂಜೆ ಮುಗಿಯಿತು. Many of you are already healed. ತುಂಬಾ ಜನರಿಗೆ ಸೌಖ್ಯದ ಅನುಭವವಾಯಿತು. And also we heard the word of God. ದೇವರ ವಾಕ್ಯವನ್ನು ನಾವು ಆಲಿಸಿದ್ವಿ. That's a source of healing and many of us are already healed. ಅದರ ಮೂಲಕ ನಾವು ಸೌಖ್ಯ ಹೊಂದಿದ್ವಿ. The remaining are going to be healed right now through these healing prayers. ಉಳಿದವರು ಈ ಸಮಯದಲ್ಲಿ ಸೌಖ್ಯ ಹೊಂದುವ ಸಮಯ. So second, we have to ask the people who have a gift of healing to pray over us. ಸೌಖ್ಯದ ಒಂದು ವರ ಇದ್ದವರ ಹತ್ರ ನಮಗಾಗಿ ಪ್ರಾರ್ಥಿಸಲು ನಾವು ಕೇಳಿಕೊಳ್ಳಬೇಕು. Book of Genesis chapter 20 verse 17. ಆದಿಕಾಂಡ 20:17 ಹೇಳುತ್ತೆ. Another king, Abimelech, praying, Lord, heal me and heal my wife. ಅಬಿಮೆಲೆಕ್ ಎಂಬ ರಾಜನು ಪ್ರಾರ್ಥಿಸಿದ, ನನ್ನನ್ನು ನನ್ನ ಪತ್ನಿಯನ್ನು ಗುಣಪಡಿಸು. Cried and prayed. ಅವನು ಕಣ್ಣೀರಿನಿಂದ ಪ್ರಾರ್ಥಿಸಿದ. Nothing happened. ಏನಾಗಿಲ್ಲ. Then God said, ದೇವರು ಹೇಳಿದ್ರು, call my servant Abraham. Call my servant Abraham. Ask him to come and pray for ಅಬ್ರಹಾಮನನ್ನು you. ಕರಿ. So Abraham went there. ಅಬ್ರಹಾಮ ಅಲ್ಲಿ ಹೋದ. He prayed over the king. ಅಬ್ರಹಾಮ ಆ ರಾಜನ ಮೇಲೆ ಪ್ರಾರ್ಥಿಸಿದ. Prayed over the queen. ಆ ರಾಣಿಯ ಮೇಲೆ ಪ್ರಾರ್ಥಿಸಿದ. Prayed over all people were there. ಅಲ್ಲಿ ಜನರಿಗಾಗಿ ಪ್ರಾರ್ಥಿಸಿದ. And God healed them ದೇವರು ಸೌಖ್ಯ ಕೊಟ್ಟರು. through the prayer of Abraham. ಅಬ್ರಹಾಮನ ಪ್ರಾರ್ಥನೆಯ ಮೂಲಕ. And that is the first healing service in the Bible. ಅದು ಫಸ್ಟ್ ಹೀಲಿಂಗ್ ಸರ್ವಿಸ್ ಬೈಬಲ್ ಅಲ್ಲಿ ಇರುವುದು. Book of Genesis chapter 20 verse 17. ಆದಿಕಾಂಡ 20:17. Sometimes we are healed by the prayer of our pastors and only through the prayer of the pastors. ನಮ್ಮ ಧರ್ಮಸಭೆಯ ಮುಖಂಡರ ಅಥವಾ ಗುರುಗಳ ಮೂಲಕ ನಾವು ಸೌಖ್ಯ ಹೊಂದುತ್ತೀವಿ. Because God has appointed our pastors ನಮ್ಮ ಗುರುಗಳನ್ನು ದೇವರು ನೇಮಿಸಿದ್ದಾರೆ. to forgive our sins ನಮ್ಮ ಪಾಪಗಳನ್ನು ಕ್ಷಮಿಸಲು. on behalf of Jesus. ಯೇಸು ನಾಮದಲ್ಲಿ. And to heal us. ನಮ್ಮನ್ನು ಸೌಖ್ಯ ಕೊಡಲು. And to feed us by the word of God. ದೇವರ ವಾಕ್ಯ ನೀಡಲು. And guide us to heaven. ನಮಗೆ ಸ್ವರ್ಗದತ್ತ ನಡೆಸಲು. As Jesus guiding us. ಯೇಸು ನಮ್ಮನ್ನು ನಡೆಸಿದ ಹಾಗೆ. Jesus wants to honor these pastors. ದೇವರು ಈ ಒಂದು ನಮ್ಮ ಗುರುಗಳಿಗೆ ಗೌರವ ಕೊಡಲು ಕೇಳ್ತಾ ಇದ್ದಾರೆ. So some people will not be healed or solved their problems without the prayer of the pastors. ಕೆಲವರು ಈ ಗುರುಗಳ ಪ್ರಾರ್ಥನೆಯಿಂದ ಸೌಖ್ಯ ಹೊಂದುವುದಿಲ್ಲ. Third package. ಮೂರನೇದು. Third step.
ಮೂರನೇದು, medicine also has the power to heal. ಔಷಧಿಯಲ್ಲೂ ಕೂಡ ಸೌಖ್ಯ ಪಡಿಸುವ ಶಕ್ತಿ ಇದೆ. That's a general way of getting healing. ಅದು ನಾವು ಸಾಮಾನ್ಯವಾಗಿ ಸೌಖ್ಯ ಹೊಂದುವಂತದ್ದು. Book of Sirach chapter 38 verses 1 to 14. ಸಿರಾಕನ ಗ್ರಂಥ 38:1-14. Do not neglect doctors and medicine and pharmacists. ಔಷಧಿಯನ್ನು ಅಥವಾ ಫಾರ್ಮಸಿಸ್ಟ್ ಡಾಕ್ಟರ್ಸ್ ಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. Sometimes our healing depends upon the hands of the doctors. ವೈದ್ಯರ ಕೈಯಲ್ಲಿ ಗುಣಪಡಿಸುವ ಶಕ್ತಿ ನಮ್ಮನ್ನು ಗುಣಪಡಿಸುವ ಶಕ್ತಿ ಅವರಲ್ಲಿದೆ. That is also plan of God. ಅದು ಕೂಡ ದೇವರ ಯೋಜನೆ. So book of Sirach chapter 38 verse 1 to 14 says, ಸಿರಾಕ್ 38:1-14 ಹೇಳುತ್ತೆ, the first step failed, second step also failed, then you have to take medicine. ಮೊದಲ ಹಂತ ಸೋತೋಯ್ತು, ಎರಡನೇ ಹಂತ ಸೋತೋಯ್ತು, ಮೂರನೇದು ಔಷಧಿ. But the three steps are already failed. ಮೂರು ಹಂತಗಳು ಸೋತು ಹೋಗಿವೆ. You have prayed, nothing happened. ನೀವು ಪ್ರಾರ್ಥಿಸಿದ್ರಿ ಏನೂ ಆಗಿಲ್ಲ. Your pastor also prayed, nothing happened. ನಿಮ್ಮ ಗುರುಗಳು ಪ್ರಾರ್ಥಿಸಿದ್ರು ಏನೂ ಆಗಿಲ್ಲ. All people who have gift of healing prayed, nothing happened. ಸೌಖ್ಯ ಪಡಿಸುವ ವರಗಳಿದ್ದವರು ಪ್ರಾರ್ಥಿಸಿದ್ರು ಏನಾಗಿಲ್ಲ. Taken a lot of medicine, nothing happened. ತುಂಬಾ ಔಷಧಿ ತಗೊಂಡ್ರಿ ಏನಾಗಿಲ್ಲ. Last step you have to apply. ನಾಲ್ಕನೇ ಸ್ಟೆಪ್ ನೀವು ಅಪ್ಲೈ ಮಾಡಬೇಕು. Lord, send your Holy Spirit upon me. ಯೇಸುವೇ, ನಿಮ್ಮ ಪವಿತ್ರ ಆತ್ಮರನ್ನು ನನ್ನ ಮೇಲೆ ಕಳುಹಿಸಿರಿ. I need an anointing. ನನಗೆ ನಿಮ್ಮ ಅಭಿಷೇಕ ಬೇಕು. My days are counted. ನನ್ನ ದಿನಗಳು ಎನಿಸಲ್ಪಟ್ಟಿವೆ. My sorrows are increasing. ನನ್ನ ದುಃಖಗಳು ಹೆಚ್ಚಾಗಿವೆ. Send that helper, the Holy Spirit. ಆ ಪೋಷಕರನ್ನು ಕಳುಹಿಸಿರಿ. When the power of the Lord come upon you, ದೇವರ ಶಕ್ತಿ ನಿಮ್ಮಲ್ಲಿ ಇಳಿದು ಬಂದಾಗ all other inferior powers will be just taken away from your body. ಉಳಿದ ಎಲ್ಲಾ ಶಕ್ತಿಗಳು ನಿಮ್ಮ ದೇಹದಿಂದ ಬಿಟ್ಟು ಹೋಗುತ್ತವೆ. So place our hands above our head like this. ನಿಮ್ಮ ತಲೆ ಮೇಲೆ ಕರಗಳನ್ನು ಹೀಗೆ ಇಡಿ. This is the last step. ಇದು ಕೊನೆಯ ಹಂತ. Lord, anoint me with the power of the Holy Spirit. ಯೇಸುವೇ, ನಿಮ್ಮ ಪರಿಶುದ್ಧಾತ್ಮ ಶಕ್ತಿ ನನ್ನನ್ನು ಅಭಿಷೇಕಿಸಿ. Then the power of the Lord comes. ದೇವರ ಶಕ್ತಿ ಇಳಿದು ಬರುವಾಗ That power heals you. ಆ ಯೇಸುವಿನ ಶಕ್ತಿ ಸೌಖ್ಯ So ಪಡಿಸುತ್ತೆ. Holy Spirit comes upon us. ಪವಿತ್ರಾತ್ಮ ನಮ್ಮಲ್ಲಿ ಇಳಿದು ಬರುತ್ತೆ. And Matthew chapter 4 verse 3 verse 11 says, ಮತ್ತಾಯ 3:11 ನುಡಿಯುತ್ತೆ, He will baptize you with the fire and the Spirit. ನಿಮ್ಮನ್ನು ಅಗ್ನಿಯ ಮೂಲಕ ಆತ್ಮರ ಮೂಲಕ ಅಭಿಷೇಕ So ಮಾಡ್ತಾರೆ. now we are going to receive baptism with the fire and the Spirit. ನೀವೀಗ ದೀಕ್ಷಾಸ್ನಾನ ಅಗ್ನಿಯ ಮೂಲಕ ಆತ್ಮರ ಮೂಲಕ ಪಡೆಯಲಿದ್ದೀರಾ. Whatever be your religion and creed, ನಮ್ಮಲ್ಲಿ ಏನೆಲ್ಲ ನಂಬಿದ್ದೇವೆ, believe in Jesus. ಯೇಸುವಿನಲ್ಲಿ ನಂಬಿಕೆ ಇಡಿ. Ask to Jesus directly for your healing and deliverance. ಯೇಸುವಿನಲ್ಲಿ ನೇರವಾಗಿ ನಿಮ್ಮ ಬಿಡುಗಡೆಗಾಗಿ ಪ್ರಾರ್ಥಿಸಿ. Ask your pastors to pray over you. ನಿಮ್ಮ ಗುರುಗಳಿಗೆ ಪ್ರಾರ್ಥಿಸಲು ಕೇಳಿಕೊಳ್ಳಿ. Consult your family physician. ನಿಮ್ಮ ಡಾಕ್ಟರ್ ಹತ್ರ ಕೇಳಿಕೊಳ್ಳಿ. But pray for anointing of the Holy Spirit. ಪರಿಶುದ್ಧಾತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ. Now the power comes upon you. ಈಗ ನಿಮ್ಮ ಮೇಲೆ ಶಕ್ತಿ ಇಳಿದು ಬರುತ್ತೆ. Oh, let the power of the Lord come upon you. ದೇವರ ಶಕ್ತಿ ನಿಮ್ಮಲ್ಲಿ ಇಳಿದು ಬರಲಿ. Let everyone receive the grace from God. ದೇವ ಯೇಸುವಿನಿಂದ ಎಲ್ಲರೂ ಅನುಗ್ರಹವನ್ನು That ಪಡೆಯಲಿ. grace is sufficient for us. ಆತನ ಅನುಗ್ರಹ ನಮಗೆ ಸಾಕು. Hallelujah. Hallelujah. Let us praise and thank him. Hallelujah. 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 Raisholo bala raisholo mala bala Hallelujah. raisholo bala bala raisholo bala raisholo bala raisholo bala raisholo bala. Now ಈಗ we pray over everybody. ನಾವೆಲ್ಲರ ಮೇಲೆ ಪ್ರಾರ್ಥಿಸುತ್ತೇವೆ. Our pastor is praying over you. ನಮ್ಮ ಗುರುಗಳು ನಿಮಗಾಗಿ ಪ್ರಾರ್ಥಿಸುತ್ತಾರೆ. And we'll give you some word of knowledge. ನಾವು ನಿಮಗೆ ವಿದ್ಯೋಕ್ತಿಯನ್ನು ಕೊಡ್ತೀವಿ. What the Lord does now. ಈಗ ಯೇಸು ಏನು ಮಾಡುತ್ತಾರೆ? What the contemporaneity of the Lord does now. ಯೇಸುವಿನ ಸಮಕಾಲೀನತೆ ನಮ್ಮಲ್ಲಿ ಏನು ಮಾಡುತ್ತೆ? But listen carefully. ಆಲಿಸಿ. 3 categories of people will not be healed. 3 ಕ್ಯಾಟಗರಿಯ ಜನ ಗುಣ ಹೊಂದುವುದಿಲ್ಲ. But they are healed supernaturally. ಅವರು ಸೂಪರ್ ನ್ಯಾಚುರಲಿ ಸೌಖ್ಯ ಹೊಂದುತ್ತಾರೆ. Number 1. ಒಂದು, The days are already counted. ನಮ್ಮ ದಿನಗಳು ಎಣಿಕೆ ಆಗಿವೆ. Psalm 139 ಕೀರ್ತನೆ 139 verse 11. ವಾಕ್ಯ 11. Before your life begins in this world, the last day is already fixed. ನಿಮ್ಮ ಈ ಜೀವನ ಇಲ್ಲಿ ಆರಂಭವಾಗುವ ಮೊದಲು, ಹುಟ್ಟುವ ಮೊದಲು ಕೊನೆಯ ದಿನ ಫಿಕ್ಸ್ ಆಗಿದೆ. Maybe 5 years or 10 years or 20 years or 80 years. 5, 10, 18, 20, 80. Nobody cannot live not even one day more than God's design.
ದೇವರ ಡಿಸೈನ್ ಪ್ರಕಾರ ನಾವು ಒಂದು ದಿನ ಹೆಚ್ಚು ಜೀವಿಸಲು ಅಸಾಧ್ಯ. Suppose days are already over. ನಮ್ಮ ದಿನಗಳು ಎಣಿಕೆಯಾಗಿವೆ. That sickness is only a preparation for eternal life. ಆ ರೋಗ ನಿತ್ಯ ಜೀವದೆಡೆಗೆ ನಮ್ಮನ್ನು ಕೊಂಡೊಯ್ಯಲು ಒಂದು ಸಿದ್ಧತೆ. But still we pray over them. ಅವರ ಮೇಲೆ ನಾವು ಪ್ರಾರ್ಥಿಸ್ತೀವಿ. They will get peace of mind, ಅವರಿಗೆ ಶಾಂತಿ ಸಿಗುತ್ತೆ, consolation, ಸಮಾಧಾನ ಸಿಗುತ್ತೆ. and with peace of mind they will go to heaven. ಅವರು ಆ ಶಾಂತಿ ಸಮಾಧಾನದೊಂದಿಗೆ ಸ್ವರ್ಗಕ್ಕೆ ಹೋಗ್ತಾರೆ. They may not be healed. ಅಲ್ಲಿ ಅವರ ಗುಣ ಹೊಂದಿಕ್ಲಿಲ್ಲ. Listen carefully. ಆಲಿಸಿ. Second, ಎರಡನೇದು 2 Corinthians chapter 12:9. 2 ಕೊರಿಂಥ 12:9. Oh, sometimes grace is sufficient. ದೇವರ ಕೃಪೆ ಸಾಕು. These are holy people. ಅವರು ಪರಿಶುದ್ಧ ಜನರು. They are very holy people. ಅವರು ಪರಿಶುದ್ಧ ಜನರು. But they have lot of sufferings. ಅವರಿಗೆ ತುಂಬಾ ಒಂದು ಯಾತನೆಗಳಿವೆ. But they have wonderful charisms. ಅವರಲ್ಲಿ ವರದಾನಗಳಿವೆ. When they pray over somebody, they will be healed. ಅವರು ಇತರರ ಮೇಲೆ ಪ್ರಾರ್ಥಿಸುವಾಗ ಅವರು ಸೌಖ್ಯ ಹೊಂದುತ್ತಾರೆ. Like the suffering of Teresa of Avila or little Therese or Sister Alfonsa in Kerala. ಅವಿಲ್ಲದ ಸಂತ ತೆರೇಸಾ ಅಲ್ಫೋನ್ಸರ ಪ್ರಕಾರ. So that's called the grace. ಅದಕ್ಕೆ ಕೃಪೆ ಅನ್ನುತ್ತೀವಿ. They will not be healed. ಅವರು ಸೌಖ್ಯ ಹೊಂದೋಲ್ಲ. But supernaturally they are healed. ಅವರು ಸೂಪರ್ ನ್ಯಾಚುರಲಿ ಸೌಖ್ಯ ಹೊಂದಿದ್ದಾರೆ. And they are healing others. ಅವರು ಇತರರನ್ನು ಸೌಖ್ಯಪಡಿಸುತ್ತಾರೆ. That is to defeat the Satan ಅವರು ಸೈತಾನನ್ನು and ಸೋಲಿಸಿದ್ದಾರೆ. sharing the redemptive work of Jesus. ಯೇಸುವಿನ ಸಂರಕ್ಷಣೆ ಯೋಜನೆಯನ್ನು ಮೊನ್ನೆ ಹಂಚುತ್ತಾರೆ. Number 3. ಮೂರನೇದು, These people also will not be healed now. ಈ ಜನರು ಕೂಡ ಸೌಖ್ಯ ಹೊಂದೋಲ್ಲ. They are in a probation. ಅವರು ಪ್ರೊಬೋಷನ್ ಒಂದು They are in ಪೀರಿಯಡ್, preparation. ಪ್ರಿಪರೇಷನ್. Their faith must increase. ಅವರ ವಿಶ್ವಾಸ ಹೆಚ್ಚಾಗಬೇಕು. And they have to receive charisms. ಅವರು ವರದಾನಗಳನ್ನು ಪಡೆಯಬೇಕು. Then they will be healed. ಅಲ್ಲಿ ಸೌಖ್ಯ ಸಿಗುತ್ತೆ. 1 Peter chapter 4 verse 12. 1 ಪೇತ್ರ 4:12. When something happened as sickness or some casualties, don't be dismayed, don't be frightened. ರೋಗ ಬರುವಾಗ ಭಯ ಪಡಬೇಡಿ. When the glory of God comes, ಆವಾಗ ದೇವರ ಮಹಿಮೆ ಬರುತ್ತೆ, you will rejoice. ನೀವು ಸಂತೋಷ ಪಡ್ತೀರಿ. John chapter 9:1. ಯೋಹಾನ 9:1. This blindness is for glory of God. ಈ ಅಂಧತನ ಬಂದಿದ್ದು ದೇವರ ಮಹಿಮೆಗಾಗಿ. Glory of God came. ದೇವರ ಮಹಿಮೆ ಬಂತು, He was healed. ಅವನು ಸೌಖ್ಯ ಹೊಂದಿದ. So some people need more prayers. ಕೆಲವರಿಗೆ ಹೆಚ್ಚು ಪ್ರಾರ್ಥನೆ ಬೇಕಾಗಿದೆ. Mark 11:22. ಮಾರ್ಕ 11:32. Jesus prayed 2 times over a sick man. ಒಬ್ಬ ರೋಗಿಯ ಮೇಲೆ ಯೇಸು 2 ಸಾರಿ ಪ್ರೇಯರ್ So ಮಾಡಿದ್ರು. sometimes we need prolonged prayers. ಕೆಲವು ಸಾರಿ ನಮಗೆ ಉದ್ದವಾದ ಪ್ರಾರ್ಥನೆ ಬೇಕಾಗುತ್ತೆ. Then we'll increase in our faith. ಆವಾಗ ನಮ್ಮ ವಿಶ್ವಾಸ Then ಹೆಚ್ಚಾಗುತ್ತೆ. finally ಕೊನೆಗೆ we receive gift of healing ಅವರಿಗೆ ಸೌಖ್ಯ ಸಿಗುತ್ತೆ. and also will be completely freed. ಅವರು ಬಿಡುಗಡೆ ಹೊಂದುತ್ತಾರೆ. But some of you are instantly healed. ಕೆಲವರು ಬರ್ಬರ್ತಾ ಸೌಖ್ಯ Some ಹೊಂದುತ್ತಾರೆ. of you are going to be progressively healed. ಕೆಲವರಿಗೆ ಈ ಸೌಖ್ಯ ಯಾವಾಗಲೂ But these ಸಿಗಬಹುದು. 3 categories of people may not be healed now. ಈ 3 ಕ್ಯಾಟಗರಿ ಜನ ಸೌಖ್ಯ ಹೊಂದೋಲ್ಲ. Rest of others are going to be healed. ಉಳಿದವರೆಲ್ಲ ಸೌಖ್ಯ ಹೊಂದುತ್ತಾರೆ. Now we all stand up in the name of Jesus. ನಾವೆಲ್ಲರೂ Now we all stand up in the name of ಯೇಸು Jesus. ನಾಮದಲ್ಲಿ ಎಲ್ಲರೂ ಎದ್ದು ನಿಲ್ಲೋಣ. Now we pray for healing. ನಾವು ಸೌಖ್ಯಕ್ಕಾಗಿ ಪ್ರಾರ್ಥಿಸೋಣ. Jesus said, I have compassion for my people. ನನ್ನ ಜನರ ಮೇಲೆ ನನಗೆ ಕನಿಕರವಿದೆ. I have compassion for my people. ನನ್ನ ಜನರ ಬಗ್ಗೆ ನನಗೆ ಕನಿಕರವಿದೆ. Matthew chapter 14 verse 14. ಮತ್ತಾಯ 14:14. After seeing the crowd, ಆ ಜನರನ್ನು ನೋಡಿದ ಮೇಲೆ Jesus has compassion for them. ಯೇಸುವಿಗೆ ಅವರ ಮೇಲೆ ಕನಿಕರ ಬಂತು. So he healed everybody. ಅವರೆಲ್ಲರನ್ನು ಸೌಖ್ಯಪಡಿಸಿದ್ರು. Jesus is same yesterday, today and forever. ನಿನ್ನೆ ಇವತ್ತು ನಾಳೆಯೂ ಅವರು ಒಂದೇ ಆಗಿದ್ದಾರೆ. The same Lord is present here. ಆ ಯೇಸು ಇಲ್ಲಿ ಪ್ರಸನ್ನರಾಗಿದ್ದಾರೆ. Jesus has compassion for the sick people. ಆ ರೋಗಿಗಳ ಮೇಲೆ ಅವರಿಗೆ ಕನಿಕರವಿದೆ. Oh, he cannot see the people who are under suffering. ಅವರು ಯಾತನೆಯಲ್ಲಿರೋ ನೋಡ್ಲಿಕ್ಕೆ ಆಗೋಲ್ಲ. His eyes are all flowing with the tears. His heart's broken. ಅವರ ಹೃದಯ ಮುರಿದು ಹೋಯಿತು. Oh, Jesus says, oh woman, come here and receive your healing. ಅವರು ಹೇಳ್ತಾರೆ, ಎಲ್ಲರೂ ಇಲ್ಲಿ ಬನ್ನಿ ಸೌಖ್ಯ ಹೊಂದಿ. Don't say that this is Sabbath day, it is not a day of healing. Oh, Jesus said, come here and receive your healing and go home. ಎಲ್ಲರಿಗೆ ಇಲ್ಲಿ ಬನ್ನಿ ನಿಮ್ಮ ಸೌಖ್ಯ ಪಡೆದು ಹೋಗಿ ಅಂದ್ರು ಯೇಸು. Oh man, you are suffering of leprosy, you are being healed. ಕುಷ್ಠರೋಗಿಯೇ ನಿನಗೆ ಸೌಖ್ಯ. Oh, Jesus said, oh woman, you are crippled and 18 years you are bending, but now I have compassion for you. Come here and take your healing
healing and go home. 18 ವರ್ಷದ ಗೂನಿಮೆನ್ನಿನ ಮಹಿಳೆಗೆ ಯೇಸುವಿಗೆ ಕನಿಕರ ಬಂತು, ಹೇಳಿದ್ರು ಇಲ್ಲಿ ಬಾ, ಸೌಖ್ಯ ಒಂದು ಮನೆಗೆ ಹೋಗು. 38 years, one man was paralyzed at the pool of Bethesda. 38 ವರ್ಷ ಬೆತ್ಸಾದ ಕೊಳದ ಬಳಿ ಒಬ್ಬ ವ್ಯಕ್ತಿ ಇದ್ದ. Jesus could not tolerate his suffering. ಯೇಸು ಆತನ ಯಾತನೆ ನೋಡಲಾಗಲಿಲ್ಲ. After his preaching in Jerusalem temple, he didn't take a cup of coffee and he went down to pool of Bethesda and healed him. ಜೆರುಸಲೇಮಿನ ಬೋಧನೆ ಆದ್ಮೇಲೆ ಅವರು ಟೀ ತಗೊಳ್ಳಿಕ್ಕೆ ಹೋಗುವಲ್ಲ, ಬೆತ್ತದ ಕೊಳದ ಬಳಿ ಹೋಗಿ ಅವನನ್ನು ಸೌಖ್ಯ ಮಾಡಿದ್ರು. First he went and healed the sick. ಆವತ್ತು ಅವರು ರೋಗಿಗಳನ್ನು ಸೌಖ್ಯಪಡಿಸಿದ. That man said, "Oh Lord, there is no one to help me to put me in the water." ಆತ ಹೇಳಿದ, ನನಗೆ ಯಾರು ಸಹಾಯಕರು ನೀರಿನಲ್ಲಿ ಹಾಕಲಿಲ್ಲ. Brothers, sisters, you don't want anybody's help if Jesus is with you. ಯೇಸು ನಿಮ್ಮ ಮಧ್ಯೆ ಇದ್ದಾರೆ, ನಿಮಗೆ ಯಾರ ಸಹಾಯ ಬೇಕಾಗಿಲ್ಲ. He will come to you. ಅವರು ನಿಮ್ಮ ಹತ್ರ ಬರ್ತಾರೆ. Don't say that I have nobody. ನೀವು ಹೇಳಬೇಡಿ ನನಗೆ ಯಾರಿಲ್ಲ ಅಂತ. You have Jesus Christ. ನಿಮಗೆ ಯೇಸು ಇದ್ದಾರೆ. Oh, believe in him. ಅವರು ಸೌಖ್ಯಗೊಳಿಸ್ತಾರೆ. Call upon him. ಅವರನ್ನು ಕರೀರಿ. Oh, he has same compassion. ಅವರ ಕನಿಕರ ಇದೆ ನಿಮ್ಮ He is ಮೇಲೆ. same. ಅವರು ನಿಮ್ಮ ಮಧ್ಯೆ ಇದ್ದಾರೆ. Secondly, that man said, ಆ ವ್ಯಕ್ತಿ ಹೇಳಿದ, "Oh, I am not able to jump into the water." ಆತ ಹೇಳಿದ, ನನಗೆ ನೀರಿನಲ್ಲಿ ಹಾರ್ಲಿಕ್ಕೆ Brothers, ಆಗೋಲ್ಲ. sisters, your ability is not needed. ನಿನ್ನ ಎಬಿಲಿಟಿ ಬೇಡ. Jesus will make you able. ಯೇಸು ನಿಮ್ಮನ್ನು His ಯೋಗ್ಯರನ್ನಾಗ್ತಾರೆ. ability will come upon you. ಅವರ ಶಕ್ತಿ ನಿಮ್ಮ ಮೇಲೆ He ಬರುತ್ತೆ. said, "I have no power to jump into the water. ಅವನು ಹೇಳಿದ, ನನಗೆ ನೀರಲ್ಲಿ ಹಾರ್ಲಿಕ್ಕೆ Oh, ಶಕ್ತಿ I ಇಲ್ಲ. am not qualified. ನಾನು ಕ್ವಾಲಿಫೈಡ್ ಅಲ್ಲ. I am not talented. ನಾನು ಟ್ಯಾಲೆಂಟೆಡ್ Oh, I ಅಲ್ಲ. am very weak. ನಾನು ಬಲಹೀನ. I am very fragile." ನಾನು ಮುರಿದು Don't say like that. ಹಾಗೆ ಹೇಳಬೇಡ. Jesus will make you able. ಯೇಸು ನಿಮಗೆ The ಯೋಗ್ಯರನ್ನಾಗ್ತಾರೆ. ability of Christ will come upon you. ದೇವರ ಯೋಗ್ಯತೆ ನಿಮ್ಮ ಮೇಲೆ And tonight the ಬರುತ್ತೆ. Lord will heal you. ಈ ರಾತ್ರಿ ದೇವರು ನಿಮ್ಮ The power of the Lord ಸೌಖ್ಯಪಡಿಸ್ತಾರೆ. will come upon you. ದೇವರ ಶಕ್ತಿ ನಿಮ್ಮ ಮೇಲೆ Because He has ಬರುತ್ತೆ. a plan for the sick people. ನೀವು ರೋಗಿಗಳ ಮೇಲೆ ಅವರ ಯೋಜನೆ ಇದೆ. Thirdly, this man said, ಈ ಮೂರನೇದಾಗಿ ಈ ವ್ಯಕ್ತಿ ಹೇಳಿದ, this man said, ಈ ವ್ಯಕ್ತಿ ಹೇಳಿದ, "Oh, I forgot how many years I am here. ನಾನು ಎಷ್ಟು ವರ್ಷ ಇಲ್ಲಿ ಇದ್ದೀನಿ ಅಂದ್ರೆ ಮರ್ತು ಹೋಯ್ತು. Nobody is there to help me. ನನಗೆ ಸಹಾಯಕರು ಇಲ್ಲ. I am not able to jump into the water. ನೀರಿನಲ್ಲಿ ಇಳಿಲಿಕ್ಕೆ ಆಗೋಲ್ಲ. Maybe my sins are many." ನನ್ನ ತುಂಬಾ ಪಾಪಗಳಿವೆ. But Jesus said, ಯೇಸು ಹೇಳಿದ್ರು, "If I am standing here for you, ನಿನಗಾಗಿ ನಾನು ನಿನ್ನ ಮುಂದೆ ನಿಂತಿದ್ದೇನೆ. no need to look for the shaking of the water. ಆ ನೀರು ಅಲುಗಾಡುವುದನ್ನು ನೋಡಬೇಕಾಗಿಲ್ಲ. Obey my word. ನನ್ನ ವಾಕ್ಯಕ್ಕೆ ವಿಧೇಯನಾಗು. Obey my word." ನನ್ನ ವಾಕ್ಯಕ್ಕೆ ವಿಧೇಯನಾಗು. Oh, there is somebody taking my healing and jumping into the water and going home, and they are not helping me. ನನ್ನ ಸೌಖ್ಯವನ್ನು ಬೇರೆಯವರು ಪಡೆದುಕೊಂಡು ಹೋಗ್ತಾರೆ, ನನಗೆ ಸಹಾಯ ಮಾಡಲ್ಲ. Hereafter, you are not looking for any place or anybody, but looking to Jesus. ನಾವು ಯಾವ ಸ್ಥಳವನ್ನು ನೋಡಲ್ಲ, ಯೇಸುವನ್ನು ನೋಡ್ತೀವಿ. His words are sufficient for you. ಆತನ ವಾಕ್ಯಗಳು ಸಾಕು. That word you study every day ಆ ವಾಕ್ಯ ದಿನಾಲು ಓದಿ and believe in it, ಅದರಲ್ಲಿ ವಿಶ್ವಾಸಿಸಿ. and ask the Lord directly, ದೇವರಲ್ಲಿ ಕೇಳಿ, and ask your pastors. ನೇರವಾಗಿ ನಿಮ್ಮ ಗುರುಗಳ ಹತ್ರ Take your ಕೇಳಿ. medicine. ನಿಮ್ಮ ಔಷಧಿ Every day pray at least for 10 minutes for anointing of the Holy Spirit. ಪ್ರತಿದಿನ 10 ನಿಮಿಷ ಪವಿತ್ರಾತ್ಮರ ಅಭಿಷೇಕಕ್ಕಾಗಿ You will have a ಪ್ರಾರ್ಥಿಸಿ. different history. ನಿಮ್ಮ ಮೇಲೆ ಆಶೀರ್ವಾದ. Oh, I have thousands of testimonies in my computer. ನನ್ನ ಕಂಪ್ಯೂಟರ್ ಅಲ್ಲಿ ಸಾವಿರಾರು Because ಸಾಕ್ಷಿಗಳಿವೆ. of shortness of time, we do not show any of the testimonies. ನಾನು ಆ ಟೆಸ್ಟಿಮನಿ ಈಗ ತೋರಿಸಲು ಸಮಯದ ಇದರಿಂದ, But the Lord is going to do ಯೇಸು ನಿಮ್ಮಲ್ಲಿ mighty miracles. ಅದ್ಭುತಗಳನ್ನು ಮಾಡ್ತಾರೆ. You are going to become the witness now. ನೀವು ಸಾಕ್ಷಿಗಳಾಗುವಿರಿ. Now all the pastors extending their hands over the people. ಎಲ್ಲಾ ಗುರುಗಳು ಎರಡು ಕರಗಳನ್ನು ಜನರತ್ತ ಚಾಚಿ, And all those who are interested, all those who are anointed by the Lord, or if you are compelled by the Lord, please come over the stage. ಯಾರಿಗೆ ಮನಸ್ಸಿದೆ ಸ್ಟೇಜ್ ಮೇಲೆ ಬರ್ಲಿಕ್ಕೆ ಗುರುಗಳು, ಅವರು ಸ್ಟೇಜ್ ಮೇಲೆ ಬಂದ್ಬಿಡಿ. All pastors, if you are compelled by Holy Spirit, please come over the stage. ಪವಿತ್ರಾತ್ಮ ನಿಮಗೆ ಪ್ರೇರಣೆ ಕೊಟ್ಟರೆ ಸ್ಟೇಜ್ ಮೇಲೆ ಬಂದು ಕರಗಳನ್ನು ಚಾಚಿ ಪ್ರಾರ್ಥಿಸಿ. Now Bishop Lawrence praying over the people, ನಾವೀಗ ಜನರ ಮೇಲೆ ಪ್ರಾರ್ಥಿಸುತ್ತೇವೆ. and all our bishops and all our pastors praying. ಬಿಷಪ್ಸ್ ಮೇಲೆ ಬರ್ಲಿಕ್ಕೆ ಕೇಳಿಕೊಳ್ತೀನಿ. ಈಗ ನಮ್ಮ ಎಲ್ಲ ಬಿಷಪ್ಗಳು ಹಾಗೂ ಗುರುಗಳು ನಿಮಗಾಗಿ ಕರ Because ಚಾಚಿ they are the ಪ್ರಾರ್ಥಿಸಿ. successors of the apostles, they have all the charisms. ಅವರಿಗೆ ಎಲ್ಲ ವರದಾನಗಳನ್ನು ಕೊಟ್ಟಿದ್ದಾರೆ. And ಅಪೊಸ್ತಲರ all the ಸ್ಥಾನದಲ್ಲಿದ್ದಾರೆ. priests have all charisms. ಎಲ್ಲ ಗುರುಗಳಿಗೆ ಆ ಕ್ಯಾರಿಸಮ್ ಇದೆ. As long as they have in communion with the bishop. ಅವರ ಬಿಷಪ್ ಇಂದ ಅನಾಯಿಂಟ್ ಆಗಿದ್ದಾರೆ ಅವರು. So now our pastors and our bishops praying over us. ನಮ್ಮ ಗುರುಗಳು ಮತ್ತು ನಮ್ಮ ಧರ್ಮಾಧ್ಯಕ್ಷರು ನಿಮ್ಮ ಹತ್ರ ಕರ ಚಾಚಿ ಪ್ರಾರ್ಥಿಸುತ್ತಾರೆ. All of you place your hand where you have the sickness. ನಿಮಗೆ ಎಲ್ಲಿ ರೋಗ ಇದೆ ಅಲ್ಲಿ ಕೈ ಇಟ್ಟು ಪ್ರೇಯರ್ ಮಾಡಿ. With the same compassion of Jesus, we pray over you. ಯೇಸುವಿನ ಅದೇ ಕನಿಕರದಲ್ಲಿ ನಾವು ಪ್ರಾರ್ಥಿಸುತ್ತೀವಿ. Saint Paul said, we have the mind of Christ. ಸಂತ ಪೌಲರು ಹೇಳಿದರೆ ನಮಗೆ ಯೇಸುವಿನ ಮನೋಭಾವವಿದೆ. We also have the mind of Christ. ನಾವು ಕೂಡ ಯೇಸುವಿನ ಮನೋಭಾವವಿದೆ. Jesus said, be healed. ಯೇಸು ಹೇಳಿದ್ರು ಸೌಖ್ಯ
ಸೌಖ್ಯ ಒಂದು, Be strong. ಬಲ ಒಂದು. Don't depend upon anyone. ಯಾರ ಮೇಲೆ ಡಿಪೆಂಡ್ Depend ಆಗಬೇಡ, upon Jesus. ಯೇಸು ಮೇಲೆ ಡಿಪೆಂಡ್ We have the ಆಗು. mind of Christ. ನಿಮ್ಮಲ್ಲಿ ಯೇಸುವಿನ ಮನೋಭಾವವಿದೆ, Church has the mind of Christ. ಧರ್ಮಸಭೆಗೆ ಯೇಸುವಿನ So that's ಮನೋಭಾವವಿದೆ. why we have arranged this healing night. ಈ ರಾತ್ರಿ ಸೌಖ್ಯ ಹೊಂದುತ್ತೀರಿ. Just call upon the name of Jesus. ಯೇಸು ನಾಮವನ್ನು ಕರೆಯಿರಿ. Place your hands over your sickness, ನಿಮ್ಮ ರೋಗ ಇರುವ ಸ್ಥಳದಲ್ಲಿ ಕೈ ಇಡಿ. on your eyes, ನಿಮ್ಮ ಕಣ್ಣುಗಳ on ಮೇಲೆ, your kidneys, ನಿಮ್ಮ ಕಿಡ್ನಿಗಳ on your ಮೇಲೆ, back, ನಿಮ್ಮ ಕೈ, on your heart. ನಿಮ್ಮ ಹೃದಯದ Oh, now ಮೇಲೆ we pray. ನೀವೀಗ ಪ್ರಾರ್ಥಿಸಿ. Jesus, ಯೇಸುವೇ, Jesus, ಯೇಸುವೇ, touch them. ಟಚ್, Touch them now ಸ್ಪರ್ಶಿಸು. with your wounded hands. ಯೇಸುವೇ, You are the healer. ನೀವು ಸೌಖ್ಯದಾಯಕ. Heal them, Lord. ಅವರಿಗೆ ಬಿಡುಗಡೆಗೊಳಿಸು. All the believers, ಎಲ್ಲ ರೋಗಗಳು, lay their hands ಎಲ್ಲ on ವಿಶ್ವಾಸಿಗಳು, the sick. ಆ ರೋಗದ They will ಮೇಲೆ be healed. ಕೈ ಇಟ್ಟವರು ಸೌಖ್ಯ Jesus, ಹೊಂದಲಿ. ಯೇಸುವೇ, Jesus, ಯೇಸುವೇ, divine healer, ದೈವಿಕ ಸೌಖ್ಯ heal everybody. ಎಲ್ಲರೂ ಸೌಖ್ಯ You ಪಡಿಸು. are present in this ನೀವು Eucharist. ಈ ಪ್ರಸನ್ನರಾಗಿದ್ದೀರಾ. We are with you, Lord. ನಾವು ನಿಮ್ಮೊಂದಿಗಿದ್ದೀವಿ. Oh, let the healing power of Jesus overflow ದೇವರ ಶಕ್ತಿ, ಸೌಖ್ಯ ಶಕ್ತಿ ಹರಿಯಲಿ from the body of Jesus. ಯೇಸು And ದೇಹದಿಂದ. let everyone be healed. ಎಲ್ಲರೂ ಸೌಖ್ಯ Let ಹೊಂದಲಿ. everyone be strengthened. ಎಲ್ಲರೂ ಬಲ ಹೊಂದಲಿ. Jesus, touch them. ಯೇಸುವೆ ಸ್ಪರ್ಶಿಸಿ, Touch them. ಸ್ಪರ್ಶಿಸಿ, Touch them ಸ್ಪರ್ಶಿಸಿ. right now. ಈಗ. Hallelujah. Hallelujah. Thank you, Jesus. We praise you. We adore you. Worship you. We thank you. ಕರ್ತರಾದ ಯೇಸುವೇ, ನಿಮ್ಮೆಲ್ಲರನ್ನ ಆಶೀರ್ವದಿಸು ಸ್ವಾಮಿ. ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ ನಾವೆಲ್ಲ. ದೀನ ರೋಗಿಗಳು, ನಾವು ಕಷ್ಟದಲ್ಲಿದ್ದರು ನಾವೆಲ್ಲ ನೀವು ಬಂದಿದ್ದೇವೆ. ಬೇರೆ ಬೇರೆ ರೋಗದಲ್ಲಿ ಆಗಿರುವ ಎಲ್ಲರನ್ನ ಆಶೀರ್ವದಿಸು ಸ್ವಾಮಿ. ತಲೆನೋವಿನಿಂದ, ಕಾಲು ನೋವಿನಿಂದ, ಹೊಟ್ಟೆ ನೋವಿನಿಂದ, ಬೆನ್ನು ನೋವಿನಿಂದ, ಕಾಲು ನೋವಿನಿಂದ, ಹೊಟ್ಟೆ ನೋವಿನಿಂದ, ಹೃದಯ ನೋವಿನಿಂದ, ಕ್ಯಾನ್ಸರ್ ರೋಗಗಳಿಂದ, ಬೇರೆ ಬೇರೆ ರೋಗಗಳಿಂದ ಕಷ್ಟಪಡುವವರು ಎಲ್ಲರನ್ನು ಆಶೀರ್ವದಿಸ ನಿಮ್ಮ ಪ್ರೆಸಾಗಿ. ಕರ್ತರಾದ ಯೇಸು, ನಿಮ್ಮ ಕಾರ್ಯಗಳನ್ನು ಚಾಚಿ ನೀವೆಲ್ಲರನ್ನು ಸೌಕರಿಸಿ. ಅಂದು ನೀವು ಗಲಿಲಯದಲ್ಲಿ ಕಫರ್ನೌಮಲ್ಲಿ ಬರುವಾಗ ಎಲ್ಲರನ್ನು ಎಷ್ಟೋ ಜನರು ಸೌಖ್ಯಗೊಳಿಸಿದ್ರಿ. ಇಲ್ಲಿರುವ ಎಲ್ಲರನ್ನು ಆಶೀರ್ವದಿಸಿ ನಿಮ್ಮ ಪ್ರಾರ್ಥಿಸಿ, ಮೊರೆಟ್ಟು ಪ್ರಾರ್ಥಿಸಿ, ಕಣ್ಣೀರು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಈ ಮೈದಾನದಲ್ಲಿ ನಡೆದಿರುವ ಎಲ್ಲರನ್ನು ಆಶೀರ್ವದಿಸಿ ಸ್ವಾಮಿ. ನೀವು ದೇವ ಏಕೈಕ ದೇವರಾಗಿದ್ದೀರಿ, ಲೋಕ ರಕ್ಷಕರಾಗಿದ್ದೀರಿ, ರೋಗಿಗಳನ್ನು ಸೌಖ್ಯಪಡಿಸುವರಾಗಿದ್ದೀರಿ. ನೀವು ಆತ್ಮಾಭಿಷೇಕ ಪವಿತ್ರ ಆತ್ಮನ ಕಳಿಸಿ, ನಿಮ್ಮ ವಾಕ್ಯಗಳನ್ನು ಕಳಿಸಿ ಎಲ್ಲರನ್ನು ಸೌಖ್ಯಪಡಿಸಬೇಕಾಗಿ ನೀವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಮಕ್ಕಳನ್ನು, ದೊಡ್ಡವರನ್ನು, ಪ್ರಯಾತಿಸರನ್ನು, ವ್ಯಾಧಿಸ್ತರನ್ನು ಎಲ್ಲರನ್ನು ಆಶೀರ್ವದಿಸಿ ಪ್ರಾರ್ಥಿಸುತ್ತೇವೆ. ಬೇರೆ ಬೇರೆ ರೋಗಗಳಿಂದ ಕಷ್ಟಪಡುವ ನಮ್ಮಲ್ಲಿರುವ, ಇಲ್ಲಿರುವವರನ್ನು, ದೂರ ಇರುವವರನ್ನು, ಮನೆಯಲ್ಲಿರುವ ಎಲ್ಲರನ್ನು ಆಶೀರ್ವದಿಸಿ ಸ್ವಾಮಿ. ಸ್ವಾಮಿ ಸೌಖ್ಯಗೊಳಿಸಬೇಕಾಗಿ ನೀವು ಪ್ರಾರ್ಥನೆ. ನಿಮ್ಮ ಸೌಖ್ಯದಾಯಕವಾದ ಚೈತನ್ಯದಿಂದ ಇವರೆಲ್ಲ ಸೌಖ್ಯಗೊಳಿಸಿ, ಪವಿತ್ರ ಆತ್ಮನ ಶಕ್ತಿಯಿಂದ ಇವರೆಲ್ಲರನ್ನು ಸೌಖ್ಯಗೊಳಿಸಬೇಕಾಗಿ ನೀವು ಪ್ರಾರ್ಥಿಸುತ್ತೇವೆ. ಕರ್ತರಾದ ದೇವ, ನಂಬಿಕೆ, ದೊಡ್ಡ ನಂಬಿಕೆ ನಾವೆಲ್ಲ ಬಂದಿದ್ದೇವೆ ಸ್ವಾಮಿ. ನಮ್ಮೆಲ್ಲರ ಪ್ರಾರ್ಥನೆ ಆಲಿಸಿಕೊಂಡು ನಿಮ್ಮನ್ನು ಸೌಖ್ಯಗೊಳಿಸಬೇಕಾಗಿ ಬರ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Praise the Lord. Praise the Lord. There are 120 people standing here having pain on their hand and shoulders. They are healed. 120 ಮಂದಿ ಭುಜದಲ್ಲಿರುವ ನೋವನ್ನು ಯೇಸು ಸೌಖ್ಯ ಮಾಡಿದ್ದಾರೆ. Check your hand and shoulders. ನಿಮ್ಮ ಕರಗಳನ್ನು, ಭುಜವನ್ನು ನೋಡಿ. Right now. ಈಗ We prayed in the name of Jesus. ನಾವು ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ವಿ. Jesus touched you. ಯೇಸು ಸ್ಪರ್ಶಿಸಿದ್ರು. Check your shoulders. ನಿಮ್ಮ ಭುಜವನ್ನು ನೋಡಿ. If you are healed, lift up your hands. ಸೌಖ್ಯ ಹೊಂದಿದವರು ಕರಗಳನ್ನು ಮೇಲೆತ್ತಿ. I have seen 120 people are healed. 120 ಜನರನ್ನು ಸೌಖ್ಯಪಡಿಸಿದ್ದಾರೆ. If you are healed, wave your hand. ನಿಮ್ಮ ಕರಗಳನ್ನು ಬೀಸಿ. All those who are healed only, wave your hands. ಯಾರು ಸೌಖ್ಯ ಹೊಂದಿದ್ದಾರೆ ಕರಗಳನ್ನು ಬೀಸಿ. I think more than 120. ಅದಕ್ಕಿಂತ ಹೆಚ್ಚಿದ್ದಾರೆ. Hallelujah. 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 And there are more than 60 people are healed of their severe knee pain. Knee pain, more than 60. 60ಕ್ಕಿಂತ ಹೆಚ್ಚು ಮಂದಿ ತಮ್ಮ ಈ ಮಂಡಿ ನೋವಿಂದ ಸೌಖ್ಯ ಹೊಂದಿದ್ದಾರೆ. Just check your knee now. ನಿಮ್ಮ ಮಂಡಿಗಳನ್ನು ಈಗ ನೋಡಿ. Just kneel down and get up. ನೀವು ಮಂಡಿ ಹಾಕಿ The Lord has touched you. ಯೇಸು ಸ್ಪರ್ಶಿಸಿದ್ದಾರೆ. Just check. ಚೆಕ್ ಮಾಡಿ. And if you have received that healing, ಯಾರು ಆ ಸೌಖ್ಯವನ್ನು you ಪಡೆದಿದ್ದಾರೋ can witness to Christ Jesus. ನೀವು ಯೇಸುವಿಗೆ ಸಾಕ್ಷಿಗಳಾಗಿರಿ. We don't ask anybody to come over here ನಾವು ಯಾರನ್ನು ಇಲ್ಲಿ ಕರೆಯೋಲ್ಲ, because of our shortness of time. ಇಲ್ಲಿ ಟೈಮ್ ಇಲ್ಲ. But if you are healed, lift up your hand right now. ನಿಮಗೆ ಸೌಖ್ಯ ಹೊಂದಿದವರು ಮಂಡಿ ನೋವಿಂದ ಕರಗಳನ್ನು ಮೇಲೆತ್ತಿ. All those who are healed ಎಲ್ಲರೂ ಸೌಖ್ಯ of their knee pain ನಿಮ್ಮ ಮಂಡಿ ನೋವಿನಿಂದ within these 3 days, ಈ 3 ದಿನಗಳಲ್ಲಿ wave your hand if you are healed. ನಿಮ್ಮ ಕೈಗಳನ್ನು ಬೀಸಿ. Wave your hand if you are healed. ನೀವು ಸೌಖ್ಯ ಹೊಂದಿದ್ರೆ ಕೈಗಳನ್ನು ಬೀಸಿ. Only those who are healed, ಯಾರು ಸೌಖ್ಯ ಹೊಂದಿದ್ದಾರೆ ಅವರು wave their hand. ಕೈಗಳನ್ನು ಬೀಸಿ. I think more than of 100 people. 100ಕ್ಕಿಂತ ಅಧಿಕ. Hallelujah. Hallelujah. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. There are 10 people who have some serious problems in their eyes. They are being healed.
ಕಣ್ಣಿನಲ್ಲಿ ಅವರ ಸೀರಿಯಸ್ ಪ್ರಾಬ್ಲಮ್ ಇರೋ 10 ಮಂದಿಗೆ ಸೌಖ್ಯ 2 ಕೊಟ್ಟಿದ್ದಾರೆ. kidney patients are blessed and healed. ಕಿಡ್ನಿ ಪೇಷಂಟ್ ಇಬ್ಬರು ಸೌಖ್ಯವಾಗಿದ್ದಾರೆ. So we have seen in our vision 6 cancer patients are being healed. ನನ್ನ ದರ್ಶನದಲ್ಲಿ ನಾನು ಕಂಡೆ 6 ಕ್ಯಾನ್ಸರ್ ರೋಗಿಗಳು ಸೌಖ್ಯವಾಗಿದ್ದಾರೆ. Hallelujah. Hallelujah. Somebody has some brain complaint like a mental retardation or some brain complaint that is being healed. ಈ ಮಾನಸಿಕ ತೊಂದರೆ ಬ್ರೈನ್ ಕಂಪ್ಲೇಂಟ್ ಇದ್ದ ಮೆಂಟಲ್ ರಿಟಾರ್ಡೆಡ್ ಅವರಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. One man standing here having severe spine problem, that person is touched and being healed. ಬೆನ್ನು ಮೂಳೆ ನೋವಿರುವ ವ್ಯಕ್ತಿಯನ್ನು ಯೇಸು ಸೌಖ್ಯಪಡಿಸ್ತಾ ಇದ್ದಾರೆ. And somebody cannot hear better, now the Lord says you can hear. ಈಗ ಆಲಿಸಲು ಶಕ್ತಿ ಇಲ್ಲದವರಿಗೆ ಈಗ ಆಲಿಸುವ ಶಕ್ತಿ ಸಿಕ್ಕಿದೆ. There are many people received the power to give up the spirit of substance abuse. ಕೆಲವರಿಗೆ ಈ ಒಂದು ಕೆಟ್ಟ ಚಟಗಳಿಂದ ಬಿಡುಗಡೆ ಉಂಟಾ ಇದೆ. You see, around 85 people are freed from the spirit of substance abuse. 85 ಮಂದಿಗೆ ಅಂತ ಸೌಖ್ಯ ಸಿಕ್ಕಿದೆ. The Lord has given you the power. ದೇವರು ನಿಮಗೆ ಶಕ್ತಿ ಕೊಟ್ಟಿದ್ದಾರೆ. And also the Lord has given you special ability to lead a life according to the word of God and magisterial teaching. ಧರ್ಮಸಭೆ ಬೋಧನೆಯ ಪ್ರಕಾರ ದೇವರ ವಾಕ್ಯದ ಪ್ರಕಾರ 85 ಮಂದಿಗೆ ಜೀವನ ಜೀವಿಸಲು ಸಬ್ಸ್ಟೆನ್ಸ್ ಅಬ್ಯೂಸ್ ಬಿಟ್ಟು ಜೀವಿಸಲು ಶಕ್ತಿ ಕೊಡ್ತಾ ಇದೆ. That's the best healing. ಅದು ಒಂದು ಒಳ್ಳೆ ಆಶೀರ್ವಾದ. That is a spiritual healing. ಅದು ಆಧ್ಯಾತ್ಮಿಕ ಸೌಖ್ಯ. Freedom from sin. ನಿಮ್ಮ ಪಾಪದಿಂದ ಬಿಡುಗಡೆ. Freedom from addictions. ನಿಮ್ಮ ಅಡಿಕ್ಷನ್ ಇಂದ ಬಿಡುಗಡೆ. And also there are 1500 people are freed from their sorrows. 1500ಕ್ಕಿಂತ ಅಧಿಕ ಮಂದಿ ತಮ್ಮ ದುಃಖದಿಂದ ಬಿಡುಗಡೆ ಹೊಂದಿದ್ದಾರೆ. And they are filled with joy. ಅವರು ಆನಂದದಿಂದ ತುಂಬಿದ್ದಾರೆ. How many of you are filled with a special joy today? Lift up your hand. ಎಷ್ಟು ಮಂದಿ ಇವತ್ತು ಆನಂದ ಭರಿತರಾಗಿದ್ದೀರಿ? ಅವರು ಕರಗಳನ್ನು ಮೇಲೆತ್ತಿ. Thousands. That's the work of the Holy Spirit. ಅದು ದೇವರ ಪರಿಶುದ್ಧಾತ್ಮರ ಕಾರ್ಯ. How many of you have received the gift of tears today? ನೀವು ಎಷ್ಟು ಮಂದಿಗೆ ಕಣ್ಣೀರು ಬಂತು? Hallelujah. Hallelujah. And how many of you have seen Jesus Christ during the Holy Mass or in the Blessed Sacrament in a vision? If you have seen the face of Jesus during the celebration of the Holy Mass or during the adoration, please lift up your hand. ಪರಮ ಪ್ರಸಾದದ ಸಮಯ ಯೇಸುವಿನ ಮುಖವನ್ನು ದರ್ಶನ ಪಡೆದಿದ್ರೆ ಅಥವಾ ಪರಮ ಪ್ರಸಾದದ ಆರಾಧನೆಯಲ್ಲಿ ಆ ದರ್ಶನ ಪಡೆದವರು ಕರಗಳನ್ನು ಮೇಲೆತ್ತಿ. All those who have seen some visions, please lift up your hand and wave your hand. ಯಾವುದೇ ವಿಷನ್ ನಿಮಗೆ ಸಿಕ್ಕಿದ್ರೆ ಅವರು ಕರಗಳನ್ನು ಮೇಲೆತ್ತಿ ಬೀಸಿ ಕರಗಳನ್ನು. There are many. Praise the Lord. ತುಂಬ ಮಂದಿ ಚಪ್ಪಾಳೆ ತಟ್ಟಿ. Hallelujah. 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 And there are 130 families receiving wonderful blessing and healing in their relationship. 130 ಕುಟುಂಬಗಳ ಸಂಬಂಧಗಳು ಆಶೀರ್ವಾದಗೊಳ್ತಾ ಇವೆ. ಅವರು ಸೌಖ್ಯ ಪಡೀತಾ ಇದ್ದಾರೆ. And there are many are freed from spirit of fear. ಭಯದ ಆತ್ಮದಿಂದ ಬಿಡುಗಡೆ. And spirit of anxiety. ಆ ಒಂದು ಆಂಕ್ಸೈಟಿಯಿಂದ ಬಿಡುಗಡೆ. Spirit of depression. ಡಿಪ್ರೆಷನ್ ಬಿಡುಗಡೆ. Hallelujah. Hallelujah. And all those who are standing here are empowered by the power of the Holy Spirit, and you are set free from the dominion of the devil. ಇಲ್ಲಿ ನಿಂತವರು ಪ್ರತಿಯೊಬ್ಬರು ಪರಿಶುದ್ಧಾತ್ಮ ಭರಿತರಾಗಿದ್ದೀರಾ. ಆ ಸೈತಾನನ ಅಂಧಕಾರ ಆಡಳಿತದ ಬಿಡುಗಡೆ ಹೊಂದಿದ್ದೀರಾ. When you accept Jesus as the Lord and Savior, there is no powers of darkness will stand against you. ಯಾವಾಗ ಯೇಸುವನ್ನು ನಿಮ್ಮ ಏಕ ರಕ್ಷಕನಾಗಿ ಅಂಗೀಕರಿಸುತ್ತೀರೋ ಅಲ್ಲಿ ಸೈತಾನ ನಿಲ್ಲೋಲ್ಲ. All those who accept Jesus as my only Lord and Savior, I don't want anyone else other than Jesus for my salvation and my healing. If you believe that Jesus is my Lord, kneel down. We are taking the final blessing. ಯಾರು ಯೇಸು ಏಕೈಕ ರಕ್ಷಕ ಅಂತ ನಂಬ್ತೀರಿ, ನನಗೆ ಬೇರೆ ಯಾವುದು ಬೇಡ ಅಂತವರು ಮಂಡಿ ಹಾಕಿ ಅವರು ಕೊನೆ ಆಶೀರ್ವಾದವನ್ನು ಪಡೆಯುವ ಸಮಯ. Lifting up our hands. ಯದ್ಯವಡ ಸಕ್ರಮೆಂತ. Hallelujah, hallelujah, hallelujah. Lift your hands, praising and thanking Him. Hallelujah. Thank you, Jesus. We praise you, we adore you, worship you. Hallelujah.
ये देवा वेचे संक्रमता काल तुझ्या कष्टचा उडास तुझे आमकां सोडलाय. तुझ्या सोडण्याचो फळ सदांच आमचे थंय तूं भोग सरको. तुझ्या कुडीच्या रक्ताच्या पोत मिस्तरांक आमी मान करून आमकां दयेन फावो कर. जो जियेता निराजोड चलयताय सस्नच्या सोसना. ಪ್ರಿಯರೇ, ಈ ಎಲ್ಲ 4 ದಿನಗಳಲ್ಲಿ ದೇವರು ನಮ್ಮ ಮೇಲೆ ಸುರಿಸಿದ ಎಲ್ಲ ಆಶೀರ್ವಾದಗಳಿಗಾಗಿ ನಾವು ದೇವರನ್ನು ಗಟ್ಟಿಯಾಗಿ ಸ್ತುತಿಸುವ. ಹಲ್ಲೆಲೂಯಾ, Hallelujah. 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 ಒಂದು So we ನಿಮಿಷ. have already given you the healing package. Please do it until you are healed. Don't stop it. ನಿಮಗೆ ದೇವರು ಈ ಗುಣಪಡಿಸುವಂತ ಒಂದು ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಅದನ್ನು ನೀವು ಪಡೆಯಿರಿ, ಕೊನೆಯ ತನಕ ನೀವು ಅದನ್ನು And ಬಿಡಬೇಡಿ. also all the sources of healing. ನಿಮಗೆ ದೇವರು ಎಲ್ಲ ರೀತಿಯ ಸೌಖ್ಯವನ್ನು ನೀಡಿದ್ದಾರೆ. We announced only few healings. ಇವತ್ತು ಕೆಲವು ಈ ಸೌಖ್ಯವನ್ನು ಮಾತ್ರ But many ಪ್ರಕಟ more ಮಾಡಿದ್ದೇವೆ. healings has taken place. ಇನ್ನೂ ಕೂಡ ಹಲವು ಈ ಸೌಖ್ಯಗಳು ಇವತ್ತು ಬಂದಿವೆ. Now Jesus moves among us. ಈಗ ಯೇಸು ಸ್ವಾಮಿ ನಮ್ಮ ಮಧ್ಯೆ All of you may stand ಬರ್ತಾ up. ಇದ್ದಾರೆ. All of you may stand up ದಯಮಾಡಿ ಎಲ್ಲರೂ ನಿಲ್ಲಿ and look to Jesus. ಮತ್ತೆ ಯೇಸುವನ್ನು As ನೀವು ನೋಡಿ. Zacchaeus looked to him. Zacchaeus looked to him. ಜಕ್ಕಯ್ಯನು ಯೇಸು ಸ್ವಾಮಿಯನ್ನು ನೋಡಿದ ಹಾಗೆ And his ನೀವು family ಕೂಡ was ಯೇಸು healed. ಸ್ವಾಮಿ ಮೇಲೆ ಕಣ್ಣಿಟ್ಟು ನೋಡಿ. So every day do family prayer, rosary and chaplet. ನೀವು ನಿಮ್ಮ ಮನೆಯಲ್ಲಿ ಇದು ರೋಸರಿ ಮತ್ತೆ ಜಪಸರ ಮತ್ತೆ Jesus will continue to bless you. ನಿತ್ಯವಾಗಿ ನೀವು Through your family ಪ್ರಾರ್ಥಿಸಿ. ಯೇಸು prayer. ಸ್ವಾಮಿ ದಿನನಿತ್ಯ ನಿಮ್ಮನ್ನು ಆಶೀರ್ವದಿಸುವರು. Now ನಿಮ್ಮ Jesus moves. ಕುಟುಂಬದ ಪ್ರಾರ್ಥನೆಯಲ್ಲಿ Look to ಯೇಸು Jesus. ಸ್ವಾಮಿ Thank him. ದೇವಾಲಯದ ಒಳಗೆ ಹೋಗ್ತಾರೆ. Hallelujah. ಹಲ್ಲೆಲೂಯಾ. ದಯಮಾಡಿ ಕೇಳಿಕೊಳ್ಳಿ. ಎಲ್ಲರೂ ಕೂಡ ಒಂದು 2 ನಿಮಿಷ ಕುಳಿತುಕೊಳ್ಳಿ. ನಿಮಗೆ ಎಲ್ಲರಿಗೆ ಕೂಡ ಈಗ ಕೇಕ್ ಮತ್ತೆ ಪಾನೀಯವನ್ನು ವಿತರಿಸ್ತಾರೆ. ಅದನ್ನು ಎಲ್ಲರೂ ಕೂಡ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ಪ್ರಕಾರ ಹೊರಗಡೆ ಹೋಗುತ್ತಿರುವಾಗ ನಿಮಗೆ ಉಚಿತವಾಗಿ ಒಂದು ಕ್ಯಾಲೆಂಡರ್ ಸಿಗ್ತದೆ. 2018 ಇಸವಿಯದ್ದು ಎಲ್ಲರೂ ಕೂಡ ನೀವು ಪಡೆದುಕೊಳ್ಬಹುದು. ಅದೇ ಪ್ರಕಾರ ಈ 4 ದಿನಗಳಲ್ಲಿ ದುಡಿದವರು ತುಂಬ ಜನ ಇದ್ದಾರೆ. ಅವರಿಗೆ ಈಗ ಧನ್ಯವಾದವನ್ನು ಹೇಳ್ತಾರೆ ಫಾದರ್ ಮೆಲ್ವಿನ್ ನೊರೋನಾ, ಈ ಕ್ಯಾರಿಸ್ಮ್ಯಾಟಿಕ್ ಸಂಚಲನದ ನಿರ್ದೇಶಕರು. ದಯಮಾಡಿ ನೀವು ಕುಳಿತುಕೊಳ್ಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಖಂಡಿತವಾಗಿ ನಾವು ತ್ರಿಯೇಕ ದೇವರಿಗೆ ಧನ್ಯವಾದಗಳನ್ನು ಸ್ತುತಿ ಸ್ತೋತ್ರವನ್ನು ಸಲ್ಲಿಸಬೇಕು. ಯಾಕೆಂದರೆ ಈ ಧ್ಯಾನಗೂಟ ನಡೆಯುವ ಮುಂಚಿನ ದಿನದ ತನಕ ಇಲ್ಲಿ ಮಂಗಳೂರಲ್ಲಿ ತುಂಬ ಮಳೆಯಾಗುತ್ತಿತ್ತು, ಗುಡುಗು ಸಿಡಿಲಾಗುತ್ತಿತ್ತು, ತುಂಬ ಮಳೆ ಆಗುತ್ತಿತ್ತು. ಆದರೆ ಈ ಧ್ಯಾನಗೂಟ ಪ್ರಾರಂಭಿಸಿದ ನಂತರ ಒಂದೇ ಒಂದು ಡ್ರಾಪ್ ಮನೆ ಬೀಳಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ದೇವರ ಹಾಜರಿ ನಮ್ಮ ಮುಂದೆ ಇದ್ದೆ ಎಂಬುದಾಗಿ ಖಂಡಿತವಾಗಿ ಇದರಿಂದ ನಮಗೆ ಭಾಸವಾಗುತ್ತದೆ. ಅದಕ್ಕೋಸ್ಕರ ದೇವರಿಗೆ ಸ್ತುತಿ ಮಹಿಮೆ ನಾವು ಸಲ್ಲಿಸುತ್ತೇವೆ. ಅತಿ ವಂದನೀಯ ಬರ್ನಾರ್ಡ್ ಮೊರಸ್ ಮಹಾಧರ್ಮಾಧ್ಯಕ್ಷರು, ಮಹಾಧರ್ಮ ಕ್ಷೇತ್ರ ಬೆಂಗಳೂರು, ಇವರು ನಮ್ಮೊಂದಿಗೆ ಇದ್ದು ಬಲಿಪೂಜೆಯನ್ನು ಅರ್ಪಿಸಿ ನಮಗಾಗಿ ಪ್ರಾರ್ಥಿಸಿ ಈ ಸಂಸ್ಕಾರದ ಆಶೀರ್ವಾದವನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಸಮರ್ಪಿಸಿ ಈ ಸಮ್ಮೇಳನವನ್ನು ಆಯೋಜಿಸಲು ಮತ್ತು ಇದರ ಯಶಸ್ಸಿಗಾಗಿ ನಿರಂತರ ಪ್ರೋತ್ಸಾಹ ಮತ್ತು ಸಹಕಾರ ನೀಡಿದ ನಮ್ಮವರೇ ಆದ ಪರಮ ಪೂಜ್ಯ ಡಾಕ್ಟರ್ ಎಲೋಶಿಯಸ್ ಪೌಲ್ ಡಿಸೋಜ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ 4 ದಿನದ ಧ್ಯಾನಕೂಟ ಮತ್ತು ತರಬೇತಿ ಶಿಬಿರದ ಪ್ರಮುಖ ಪ್ರಬೋಧಕರಾಗಿ ಮತ್ತು ಕರ್ನಾಟಕ ಪ್ರಾಂತ್ಯ ಸೇವಾ ಸಮಿತಿಯ ಆತ್ಮಿಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಪರಮ ಪೂಜ್ಯ ಲಾರೆನ್ಸ್ ಮುಕ್ಕುಳಿ ಅವರಿಗೆ
ಅನಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಧ್ಯಾನಕೂಟದ ಯಶಸ್ಸಿಗಾಗಿ ಮಾರ್ಗದರ್ಶನವನ್ನು ನೀಡಿ ನಮ್ಮನ್ನು ಸಹಕರಿಸಿದ ಅತಿ ವಂದನೀಯ ಮೊನ್ಸಿಂಜರ್ ಡೆನ್ನಿಸ್ ಮೋರಸ್ ಪ್ರಭು ಇವರಿಗೆ ಆತ್ಮೀಯ ವಂದನೆಗಳು. ಚಪ್ಪಾಳೆ. ನಿಮ್ಮ ಕೈಯಲ್ಲಿ ಕೇಕ್ ಇದೆ, ಪರವಾಗಿಲ್ಲ. 4 ದಿನದ ಧ್ಯಾನಕೂಟದಲ್ಲಿ ಬೋಧಕರಾಗಿ ಬಂದಂಥ ವಂದನೀಯ ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ವಂದನೀಯ ಜಾರ್ಜ್ ವೆಟ್ಟಿ ಅಂಕಲ್, ವಂದನೀಯ ಜೋಸೆಫ್ ಕರಮಾಯಿಲ್, ವಂದನೀಯ ಜೋಶ್ ಅಂಚಿನಿಕಲ್ ಇವರಿಗೂ ಹಾಗೂ ದೇವರ ಸ್ತುತಿ ಗಾಯನ ಮಾಡಲು ಸಹಕರಿಸಿದ ಬ್ರದರ್ ಟಿ ಕೆ ಜಾರ್ಜ್, ವಂದನೀಯ ಫಾದರ್ ಕ್ಲಿಫರ್ಡ್ ಫೆರ್ನಾಂಡಿಸ್, ವಂದನೀಯ ಫಾದರ್ ಆಂಡ್ರೂ ಡಿಸೋಜಾ ಇವರಿಗೆ ಹಾಗೂ ಸಂಗೀತದ ಮುಖಾಂತರ ಸಹಕರಿಸಿದ ರೊನಾಲ್ಡ್ ಡಿಸೋಜಾ ಮತ್ತು ಪಂಗಡ, ಸೈಮನ್ ಪೈಸ್ ಮತ್ತು ಬಳಗದವರಿಗೆ ಹಾಗೂ ಆನಂದ್ ರಾಜ್ ಮತ್ತು ಬಳಗದವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಧ್ಯಾನಕೂಟವನ್ನು ಮಂಗಳೂರಲ್ಲಿ ಆಯೋಜಿಸಲು ಮತ್ತು ಅದರ ಯಶಸ್ಸಿಗೆ ಸಹಕರಿಸಿದ ಕರ್ನಾಟಕ ಪ್ರಾಂತ್ಯ ಸೇವಾ ಸಮಿತಿ ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಮೈಕಲ್ ನೊರೋನಾ ಮತ್ತು ಉಪಾಧ್ಯಕ್ಷರಾದ ಶ್ರೀ ಸೈಮನ್ ರಾಡ್ರಿಗಸ್ ಹಾಗೂ ಸಮಿತಿಯ ಎಲ್ಲ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಮ್ಮೇಳನವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಅದನ್ನು ಅತ್ಯಂತ ಯಶಸ್ಸುಭರಿತವಾಗಿ ನಡೆಸಲು ಅಗರುಳಿರು ದುಡಿದ ಸಮ್ಮೇಳನದ ಸಂಚಾಲಕರಾದ ವಂದನೀಯ ಫಾದರ್ ಆನಿಲ್ ಡಿಸೋಜಾ ಇವರಿಗೆ ಅನಂತ ಅನಂತ ನಮನಗಳು ಹಾಗೂ ಅವರೊಂದಿಗೆ ಅಗಲಿರುಳು ದುಡಿದ ಸಮಿತಿಯ ಎಲ್ಲ ಸದಸ್ಯರಿಗೂ ಪ್ರತ್ಯೇಕವಾಗಿ ಮಂಗಳೂರು ಸೇವಾ ಸಮಿತಿ ಅಧ್ಯಕ್ಷರಾದ ಬ್ರದರ್ ಅರುಣ್ ಲೋಬೋ, ಉಪಾಧ್ಯಕ್ಷರಾದ ಸಹೋದರಿ ಬರ್ಡಿ ಮಸ್ಕರೇನಸ್ ಹಾಗೂ ಅವರೊಂದಿಗೆ ಪ್ರತ್ಯೇಕವಾಗಿ ಶ್ರಮಿಸಿದ ಬ್ರದರ್ ಆಲ್ವಿನ್ ಮಸ್ಕರೇನಸ್, ಬ್ರದರ್ ಡಾಲ್ಫಿ ಲೋಬೋ, ಬ್ರದರ್ ಏಲಿಯಸ್ ಕುವೆಲ್ಲೋ, ಬ್ರದರ್ ಆಲ್ವಿನ್ ಡಿಸೋಜಾ, ಬ್ರದರ್ ಲಾಯ್, ಬ್ರದರ್ ಅರುಣ್ ಹಾಗೂ ಬ್ರದರ್ ನವೀನ್ ಹಾಗೂ ಎಲ್ಲ ಸೇವಾ ಸಮಿತಿಯ ಸದಸ್ಯರು ಹಾಗೂ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸುತ್ತೇವೆ. ಇಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ಯಶವಂತ್ ಮತ್ತು ಜನನಿ. ಅವರ ತಾಯಿ ಪ್ರಭಾವತಿ ಎಲ್ಲಿದ್ದರೂ ಬಂದು ಈ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕಾಗಿ ಈ ಮುಖಾಂತರ ತಿಳಿಯಪಡಿಸುತ್ತೇನೆ. ಜನನಿ ಮತ್ತು ಯಶವಂತ್ ಇಬ್ಬರು ಮಕ್ಕಳು ಇದ್ದಾರೆ. ಪ್ರಭಾವತಿ ತಾಯಿ ಬಂದು ಈ ಮಕ್ಕಳನ್ನು ಕರೆದುಕೊಂಡು ಹೋಗುವುದು. ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಸಹಕರಿಸಿದ ಹಾಗೂ ಎಲ್ಲ ರೀತಿಯ ಧನ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೆ ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಹಾಗೂ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ ಎಲ್ಲರಿಗೂ ಪ್ರತ್ಯೇಕವಾಗಿ ಸ್ಟೇಜ್, ರೋಸ್ ಅರೇಂಜರ್ಸ್, ಲೈಟಿಂಗ್, ವೆಲಂಕಣಿ ಲೈಟಿಂಗ್, ಚೇರ್ಸ್, ವಿವಿಧ ಅರೇಂಜರ್ಸ್, ವಾಟರ್, ರಾಯಲ್ ಕ್ಯಾಟ್ರಿಂಗ್, ಕಿಂಗ್ ಕ್ಯಾಟರರ್ಸ್, ನಮ್ಮ ಬಸ್ಸುಗಳನ್ನು ಪಾರ್ಕ್ ಮಾಡಲು, ವಾಹನಗಳನ್ನು ಪಾರ್ಕ್ ಮಾಡಲು ಸ್ಥಳವನ್ನು ಒದಗಿಸಿಕೊಟ್ಟ ಸೈಂಟ್ ಆನ್ಸ್ ಸ್ಕೂಲ್ ಗ್ರೌಂಡ್ಸ್, ಸೈಂಟ್ ಆನ್ಸಿನ ಧರ್ಮ ಭಗಿನಿಯರಿಗೆ ಹಾಗೂ ನಮ್ಮ ಬಸ್ಗಳಿಗೆ ಒದಗಿಸಿದ ಸೈಂಟ್ ಆಂಟನಿ ಬಸ್ಸಸ್ ವಲೆನ್ಷಿಯಾ, LCD TV ಒದಗಿಸಿ ಫೋಟೋಗ್ರಫಿಯನ್ನು ಮಾಡಿದ ಅನ್ವಿಟಾ ಫೋಟೋಸ್ ವಿಡಿಯೋಗ್ರಫಿ ಟಿವಿಗಳನ್ನು ಹಾಕಿ ಈ ನಮ್ಮ ಪ್ರಚಾರವನ್ನು ಮಾಡಿದ ಟಿವಿಗಳಲ್ಲಿ ಹಾಕಿ ಈ ನಮ್ಮ ಪ್ರಚಾರವನ್ನು ಮಾಡಿದ ಡಿವೈನ್ ವರ್ಡ್ TV ಇದರ ಮಾಲಕರಾದ ಸ್ಟೀವನ್ ಮೆಂಡಿಸ್ ಹಾಗೂ ಎಲ್ಲ ವರ್ಗದವರಿಗೆ ನಾವು ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಈ ಸಮ್ಮೇಳನವನ್ನು ಈ ಮೈದಾನದಲ್ಲಿ ಆಯೋಜಿಸಲು ಅನುವು ಮಾಡಿಕೊಟ್ಟ ಎಲ್ಲ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡಿದ ಈ ಧರ್ಮ ಕೇಂದ್ರದ ಗುರುಗಳಾದ ಅತಿ ವಂದನೀಯ JB ಕ್ರಾಸ್ತ ಮತ್ತು ಪಾಲನಾ ಮಂಡಳಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಇಲ್ಲಿಯ ಯಾಜಕ ಸಹೋದರರು ಹಾಗೂ ಈ ಧರ್ಮ ಕೇಂದ್ರದ ಎಲ್ಲ ಭಕ್ತಾದಿಗಳಿಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಸಮ್ಮೇಳನವು ಸುಸೂತ್ರತೆಯಿಂದ ನಡೆಯಲು ಕಾರಣರಾದ ಎಲ್ಲ ಸ್ವಯಂ ಸೇವಕರಿಗೂ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ಪತ್ರಿಕಾ ಮಾಧ್ಯಮ ವರ್ಗದವರಿಗೂ ಹಾಗೂ ಫಾದರ್ ಮುಲ್ಲಾಸ್ ಆಸ್ಪತ್ರೆಯ ಸಿಬ್ಬಂದಿಯವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ 4 ದಿನದ ಸಮ್ಮೇಳನಕ್ಕೆ ಹಾಗೂ 3 ದಿನದ ತರಬೇತಿ ಶಿಬಿರಕ್ಕೆ ಕರ್ನಾಟಕ ರಾಜ್ಯದಿಂದ ಬಂದಂಥ ಪ್ರತಿಯೊಬ್ಬ ಮುಖಂಡರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಸಮರ್ಪಿಸುತ್ತೇವೆ. ಈ 4 ದಿನದ ಬೃಹತ್ ಸಮ್ಮೇಳನಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕೂಟದಲ್ಲಿ ಭಕ್ತಿಯಿಂದ ವಿಶ್ವಾಸದಿಂದ ಪಾಲ್ಗೊಂಡು ಪವಿತ್ರಾತ್ಮರ ಅಭಿಷೇಕೋತ್ಸವದ ಅನುಭವವನ್ನು ಪಡೆದಿರುವ ತಮಗೆಲ್ಲರಿಗೂ ಅನಂತ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಮಗದೊಮ್ಮೆ ತಮ್ಮೆಲ್ಲರಿಗೂ ಯಾರಾದರೂ ಹೆಸರು ಬಿಟ್ಟು ಹೋದಲ್ಲಿ ನಮ್ಮನ್ನು ಕ್ಷಮಿಸಿ ಅವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ನಾವು ಸಮರ್ಪಿಸುತ್ತೇವೆ. ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಪವಿತ್ರಾತ್ಮರ ವರ ಮತ್ತು ಫಲಗಳನ್ನು ತಮ್ಮೆಲ್ಲರಿಗೂ ಬೇಡುತ್ತಾ ಈ ಧನ್ಯವಾದದ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಮತ್ತು ನಿಮಗೆಲ್ಲರಿಗೂ ದೇವರ ಆಶೀರ್ವಾದ
ಪವಿತ್ರಾತ್ಮನ ಕೃಪಾ ಆಶೀರ್ವಾದಗಳನ್ನು ಬೇಡುತ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ.